सिद्धाणं नमो आयर्याणं नमो वज्रायाणं नमो लोये सर्वसारणम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दगनौगलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितु नो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः मङ्गलं भगवान् वीरो मङ्गलं गौतमो गणे मङ्गलं कुन्दकुन्दार्यो जैनधर्मोऽस्तु मङ्गलम् मङ्गलं कुन्दकुन्दाद्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् श्रीमत्परमगम्भीरं सद्वादामोघलाञ्छनं जीयात्रैलोक्यनाथस्य शासनं जनशासनम् ಕಳೆದ ದಿನಗಳಿಂದ ನಮ್ಮ ಚರ್ಚೆ ಯಾವ 7 ತತ್ವಗಳ ಸಂಬಂಧಿತವಾಗಿ ಯಾವ ತಪ್ಪು ನಂಬಿಕೆಗಳು ಜೀವಿಗೆ ಇದೆ, ಯಾವ ರೀತಿಯಾದ ಮಾನ್ಯತೆಗಳನ್ನು ಜೀವ ಪಡ್ಕೊಂಡಿದ್ದಾನೆ, ಆ ಎಲ್ಲ ಮಾನ್ಯತೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಯಾವ ಅನೇಕ ಪ್ರಕಾರದ ಮಾನ್ಯತೆಗಳಿದೆ, ಯಾವುದೋ ಮೂಢತೆಗಳು ಅಂತ ಕರೆದ್ರು, ಅವೆಲ್ಲ ಬಹಳ ಸ್ಥೂಲ ಇದೆ. ಈಗ ನಾವು ಯಾವುದು ಅತ್ಯಂತ ಸ್ಪಷ್ಟವಾಗಿಲ್ಲ ಅಂತಹ ಸೂಕ್ಷ್ಮ ತಪ್ಪುಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೂಕ್ಷ್ಮ ತತ್ವಗಳು ಅಂತೇಳಿದ ತಕ್ಷಣ ನಮಗೇನನ್ಸುತ್ತೆ, ನಮಗೆ ಗಮನಕ್ಕೆ ಬರೋದಿಲ್ಲ ಅಂತ. ನಮ್ಮೆಲ್ಲರಿಗೂ ಗಮನಕ್ಕೆ ಬರುತ್ತೆ. ಆದರೂ ಕೂಡ ಯಾವ ವಿಷಯ ಗಮನಕ್ಕೆ ಬಂದರೂ ಕೂಡ ಅದು ಅಜ್ಞಾನ ಇದೆ, ಅದು ವಾಸ್ತವಿಕವಾಗಿ ಮಿಥ್ಯಾತ್ವ ಇದೆ ಅನ್ನೋದನ್ನ ನಾವು ಗುರುತಿಸೋದಿಲ್ಲ. ಅಂತಹ ಯಾವ ಮೂಲ ವಿಚಾರಗಳಿದೆ ಅವುಗಳ ಬಗ್ಗೆ ನಾವು ಮತ್ತೆ ಪುನಃ ಚರ್ಚೆ ಮಾಡ್ತಾ ಇದ್ದೀವಿ. ಸಪ್ತತತ್ವಗಳ ಚರ್ಚೆಯ ನಂತರ ಅವುಗಳಿಗೆ ಸಂಬಂಧಪಟ್ಟಂತಹ ಅತತ್ವ ಶ್ರದ್ಧೆ ನಿನ್ನೆ ಹೇಳಿದ್ವಲ್ಲ, ಯಾವುದು ಏನು ಮೋಹನೀಯ ಕರ್ಮದ ಉದಯದಿಂದ, ದರ್ಶನ ಮೋಹನೀಯ ಕರ್ಮದ ಉದಯದಿಂದ ಯಾವ ಅತತ್ವ ಶುದ್ಧೆ ಆಗುತ್ತೆ, ಆ ಅತತ್ವ ಶುದ್ಧೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅತತ್ವ ಶುದ್ಧೆ ವಾಸ್ತವಿಕವಾಗಿ ದರ್ಶನ ಮೋಹನೀಯ ಕರ್ಮದ ಉದಯದಿಂದ ಆಯಿತು. ದರ್ಶನ ಮೋಹನೀಯ ಕರ್ಮದ ಉದಯದಿಂದ ಅತತ್ವ ಶುದ್ಧಿ ಆಯಿತು. ಹಾಗಾಗಿ ಜೀವ ಏನಂತಾನೆ, ಜೀವ ಅಂತಾನೆ ನಂದೇನ್ ತಪ್ಪಿದೆ, ದರ್ಶನ ಮೋಹನೀಯ ಕರ್ಮದ ಉದಯ ಇದೆ. ಈಗ ತಾನೇ ನಾವು ಕರ್ಮದ ವಿಚಾರವನ್ನ ಚರ್ಚೆ ಮಾಡ್ಕೊಂಡ್ ಬಂದಿದ್ದೇವೆ ಸ್ವಲ್ಪ ದಿನಗಳ ಹಿಂದೆ, ಏನ ಅಲ್ಲೇನ್ ಹೇಳಿದ್ರು, ಕರ್ಮ ವಾಸ್ತವಿಕವಾಗಿ ಜೀವಕ್ಕೆ ದುಃಖವನ್ನ ಕೊಡೋದಿಲ್ಲ. ಸುಖ ದುಃಖಕ್ಕೆ ಕಾರಣ ಜೀವ ಸ್ವಯಂ ಇದ್ದಾನೆ. ಮತ್ತು ಮಿಥ್ಯಾತ್ವಕ್ಕೆ ಕಾರಣ ಯಾರಿದ್ದಾರೆ? ಹಾಗಾದ್ರೆ ಮಿಥ್ಯಾತ್ವಕ್ಕೂ ವಾಸ್ತವಿಕವಾಗಿ ಆ ಜೀವನೇ ಕಾರಣ ಇದ್ದಾನೆ. ಯಾವ ಜೀವ ಯಾವ ರೀತಿಯಾದ ಪರಿಣಾಮಗಳನ್ನು ಹೊಂದಿದ್ದಾನೆ, ಆ ರೀತಿಯಾದ ಪರಿಣಾಮಕ್ಕೆ ಜೀವ ಸ್ವಯಂ ಕಾರಣ ಇದ್ದಾನೆ. ಸ್ವಯಂ ಕಾರಣ ಇದ್ದಾನೆ ಅಂದ್ರೆ ಯಾವ ದರ್ಶನ ಮೋಹನೀಯ ಕರ್ಮ ಇದೆ ಅದು ನಿಮಿತ್ತ ಮಾತ್ರ ಇದೆ. ನಿನ್ನೆ ನಾವು 2 ವಿಚಾರದ ಚರ್ಚೆ ಮಾಡ್ತಿದ್ವಲ್ಲ, ಒಂದು ಜ್ಞಾನ ಇದೆ, ಇನ್ನೊಂದು ದರ್ಶನ ಇದೆ, 2 ಇದೆ. ಅನೇಕ ಸಲ ನಮಗೆ ಸಂದೇಹ ಕೂಡ ಆಗುತ್ತೆ,
ಕನ್ಫ್ಯೂಷನ್ ಆಗುತ್ತೆ. ಮೊದಲು ಜ್ಞಾನ ಆಗುತ್ತೋ ಮೊದಲು ದರ್ಶನ ಆಗುತ್ತೋ? ಮೊದಲು ದರ್ಶನ ಆದ್ರೆ ಜ್ಞಾನ ಇಲ್ಲದೆ ದರ್ಶನ ಹೆಂಗಾಗುತ್ತೆ? है ना? ज्ञान नहीं हो तो दर्शन कैसे होगा? यदि पहले दर्शन होता है तो, और यदि दर्शन पहले नहीं होता, पहले ज्ञान होता है, तो ज्ञान तो बहुत लोगों को होता है. ಜ್ಞಾನ ಬಹಳ ಜನರಿಗೆ ಆಗುತ್ತೆ, ಆದರೆ ಎಲ್ಲರಿಗೂ ಸಮ್ಯಕ್ ದರ್ಶನ ಆಗೋದಿಲ್ಲ. ನಾವು ನಿನ್ನೆ 3 ಉದಾಹರಣೆ ಕೊಟ್ಟಿದ್ನಲ್ಲ ನಾನು. ಒಂದು ಯಾರ್ದು? भरत चक्रवर्ती. दूसरा उदाहरण जो सर्वार सिद्धि के देव हैं वो सर्वार सिद्धि के देव. और तीसरा उदाहरण, ಮೂರನೇ ಉದಾಹರಣೆ ಯಾವುದು? 11 ಅಂಗ 9 ಪೂರ್ವಗಳನ್ನ ತಿಳಿದಿರುವಂತಹ ಮಿಥ್ಯಾದೃಷ್ಟಿ ಜೀವ. ಮಿಥ್ಯಾದೃಷ್ಟಿ ಮುನಿ ಕೇಲೋ ಯಾ ಜೀವ್ ಕೇಲೋ. 11 ಅಂಗ 9 ಪೂರ್ವಗಳವರೆಗೆ ಜ್ಞಾನ ಇದೆ, ಆದ್ರೆ ಸಮ್ಯಕ್ ದರ್ಶನ ಇಲ್ಲ. ಇನ್ನೊಂದು ಕಡೆಗೆ ಜ್ಞಾನ ಕಡಿಮೆ ಇದೆ. ಯಾರಿಗೆ? ತುಷುಮಾಸ ಭಿನ್ನಂ ಶುಭೂತಿ ಮುನಿ. ಶುಭೂತಿ ಮುನಿಗೆ ಜ್ಞಾನ ನಮೋಕಾರ ಮಂತ್ರ ನೀಟಾಗಿ ಜ್ಞಾಪಕ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಸಮ್ಯಕ್ ದರ್ಶನಕ್ಕೆ ಕ್ಯಾ ಬಾತ್ ಕರ್ತೆ ಹೋ? ಮೋಕ್ಷ ಚಲೆಗೆ ಸಿದ್ಧಾವಸ್ಥಾ ಪ್ರಾಪ್ತಿ ಆಯಿತು. ಹಾಗಾದ್ರೆ ಏನು ವ್ಯತ್ಯಾಸ ಇದೆ? ಒಂದು ಕಡೆಗೆ ಜ್ಞಾನದ ಉತ್ಕೃಷ್ಟ ಅವಸ್ಥೆ ಆದ್ರೂ ಸಮ್ಯಕ್ ದರ್ಶನ ಇಲ್ಲ. ಇನ್ನೊಂದು ಕಡೆಗೆ ಭೋಗದ ಉತ್ಕೃಷ್ಟ ಅವಸ್ಥೆ, ಅಷ್ಟು ಭೋಗಗಳಿದೆ, ಆದ್ರೂ ಸಮ್ಯಕ್ತ್ವ ವಿದ್ಯಮಾನ ಇದೆ. ಇನ್ನೊಂದು ಕಡೆ ಭೋಗವೇ ಇಲ್ಲ, ಅಲ್ಲೂ ಅಂತೂ ಸಮ್ಯಕ್ ದರ್ಶನ ಇದ್ದೇ ಇದೆ. ಹಾಗಾದ್ರೆ ಜ್ಞಾನಪೂರ್ವಕವಾಗಿ ಸಮ್ಯಕ್ತ್ವ ಆಗತ್ತೋ, ಸಮ್ಯಕ್ ದರ್ಶನ ಮೊದಲಾಗುತ್ತೋ, ಜ್ಞಾನ ಮೊದಲಾಗುತ್ತೋ, ಜ್ಞಾನಪೂರ್ವಕವಾಗಿ ದರ್ಶನ ಆಗುತ್ತೋ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದೆ. ನಾವು ಯಾವ ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ, ಈ ಜ್ಞಾನ ನಮಗೆ ಕೆಲಸಕ್ಕೆ ಬರುತ್ತೋ ಇಲ್ವೋ? ಜ್ಞಾನ ಮತ್ತು ದರ್ಶನ ಎರಡು ಬೇರೆ ಬೇರೆ ಇದೆಯಲ್ಲ. ಜ್ಞಾನ ದರ್ಶನ್ ಎರಡು ಬೇರೆ ಬೇರೆ ವಿಚಾರ ಇದೆ. ಎಲ್ಲಿ ಜ್ಞಾನ ಇದೆ ಅಲ್ಲಿ ದರ್ಶನ ಇದೆ, ಎಲ್ಲಿ ದರ್ಶನ ಇದೆ ಅಲ್ಲಿ ಜ್ಞಾನ ಇದೆ. ಆದ್ರೆ ಸಮ್ಯಕ್ ದರ್ಶನ ಯಾವಾಗುತ್ತೆ ನೋಡಿ, ಎರಡು ಜ್ಞಾನಗಳು ಬೇರೆ ಬೇರೆ ಇದೆ. ನಾವು ಎರಡು ಜ್ಞಾನದಲ್ಲಿ ಭೇದ ಮಾಡು. ಯಾವ್ಯಾವ ರೀತಿಯಾಗಿ? ಈಗ ಒಂದು ಕಡೆಗೆ ಕ್ಷಯೋಪಶಮಿಕ ಜ್ಞಾನ ಇದೆ, ಏನ? ಕ್ಷಯೋಪಶಮಿಕ ಜ್ಞಾನದಲ್ಲಿ ಏನಾಯ್ತು? ಕ್ಷಯೋಪಶಮಿಕ ಜ್ಞಾನದಲ್ಲಿ ಯಾವ ಜ್ಞಾನವರ್ಣಿ ಕರ್ಮದ ಉದಯ ಇದೆ, ಆ ಉದಯದ ಅಪೇಕ್ಷೆಯಿಂದ ಎಷ್ಟು ಕರ್ಮದ ಬಂಧ, ಎಷ್ಟು ಕರ್ಮದ ಕ್ಷಯೋಪಶಮ ಇದೆ, ಅಷ್ಟು ಜ್ಞಾನ ಆಗುತ್ತೆ. ಸಮ್ಯಕ್ ದರ್ಶನ ಆಗ್ಲಿಕ್ಕೆ ಜ್ಞಾನದ ಅವಶ್ಯಕತೆ ಇದೆ. ಜ್ಞಾನದ ಅವಶ್ಯಕತೆ ಇಲ್ಲ ಅಂತಲ್ಲ, ಸಮ್ಯಕ್ ದರ್ಶನ ಆಗ್ಲಿಕ್ಕೂ ಕೂಡ ಜ್ಞಾನದ ಅವಶ್ಯಕತೆ ಇದೆ. ಆದರೆ ಜ್ಞಾನ ಮಾತ್ರದಿಂದ ಸಮ್ಯಕ್ ದರ್ಶನ ಆಗೋದಿಲ್ಲ. ಏನ್ ಹೇಳ್ತಿದ್ದಾರೆ? ಸಮ್ಯಕ್ ದರ್ಶನ ಜ್ಞಾನ ಮಾತ್ರದಿಂದ ಆಗೋದಿಲ್ಲ. ಮತ್ತೆ ಹೆಂಗಾಗುತ್ತೆ? ಯಾವ ಜ್ಞಾನ ಇದೆಯಲ್ಲ, ಆ ಜ್ಞಾನದ ಜೊತೆಗೆ ಶ್ರದ್ಧೆ, ನಮಗೆ ಸಂಸಾರದಲ್ಲಿ ಅನೇಕ ವಸ್ತುಗಳ ಜ್ಞಾನ ಆಗುತ್ತೆ, ಏನಾಯ್ತು? ಅನೇಕ ವಸ್ತುಗಳ ಜ್ಞಾನ ಆಗುತ್ತೆ. ಆದ್ರೆ ಜ್ಞಾನ ಆಗಿದ್ದ ವಸ್ತುಗಳ ಬಗ್ಗೆ ಎಲ್ಲ ಶ್ರದ್ಧೆ ಆಗಬೇಕಂತ ಏನಾದ್ರೂ ಅವಶ್ಯಕತೆ ಇದೆಯೇನು? ಏನ್ ಹೇಳ್ತಾರೆ? ಯಾವ್ಯಾವ ಜ್ಞಾನ ಆಗಬೇಕಿದೆ, ಆ ಜ್ಞಾನ ಆಗಿರೋ ವಸ್ತುಗಳದ್ದೆಲ್ಲ ಶ್ರದ್ಧೆ ಆಗಬೇಕು ಅಂತ ಅವಶ್ಯಕ ಇದೆಯೇನೋ? ಹೀಗೇನೋ ಅವಶ್ಯಕ ಇಲ್ಲ. ಜ್ಞಾನ ಬಹಳ ವಸ್ತುಗಳದ್ದಾಗುತ್ತೆ, ಆದ್ರೆ ಶ್ರದ್ಧೆ ಕೆಲವು ವಸ್ತುಗಳದ್ದಾಗುತ್ತೆ. ಮತ್ತೆ ಸರಿಯಾಗಿ ಶ್ರದ್ಧೆ ಆಗಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ. ಜ್ಞಾನ ಒಂದು ರೀತಿಯಾಗಿದೆ, ಶ್ರದ್ಧೆ ಇನ್ನೊಂದು ರೀತಿಯಾಗುತ್ತೆ. क्या कह रहे? ज्ञान के अनुसार शुद्धा होना ही चाहिए, ऐसा कोई जरूरी थोड़ी है. ನನಗೆ ಯಾವ ರೀತಿಯಾದ ತಿಳುವಳಿಕೆ ಇದೆ ಅದೇ ರೀತಿಯಾಗಿ ನಾನು ನಂಬುತ್ತೇನೆ ಅಂತ ಏನಾದ್ರು ಅನಿವಾರ್ಯತೆ ಇದೆಯೇನು? ಮಾದಕ ವಸ್ತುಗಳು ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದೆ, ತಿಳುವಳಿಕೆ ಇದೆ, ಆದ್ರೆ ನಂಬುತ್ತೀನೇನು? ನಂಬುದ್ರೆ ನಾನು ಸೇವನೆ ಮಾಡೋದಿಲ್ಲ. ಅನೇಕ ಜನರಿಗೆ ತಿಳುವಳಿಕೆ ಇದೆ, ಆದ್ರೆ ನಂಬಿಕೆ ಇಲ್ಲ.
ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾವ ಜ್ಞಾನ ಇದೆ ಆ ಜ್ಞಾನ ಪ್ರಕಾರವಾಗಿ ದರ್ಶನ ಆಗಲೇಬೇಕು ಅಂತ ಅನಿವಾರ್ಯತೆ ಇಲ್ಲ. ಮತ್ತೇನ್ ಮಾಡೋದು ಹಾಗಾದ್ರೆ ಕೇಳ್ತಾರೆ, ಎಲ್ಲಿಯವರೆಗೆ ನಿನಗೆ ಶುದ್ಧಿ ಆಗೋದಿಲ್ಲ ಅಲ್ಲಿವರೆಗೆ ಎಲ್ಲಾ ಜ್ಞಾನ ನಿರರ್ಥಕ ಇದೆ. ಸ್ವಲ್ಪ ಗಮನ ಕೊಟ್ಟು ಕೇಳೋದು, ಸಮ್ಯಕ್ ದರ್ಶನದ ಬಗ್ಗೆ ಮಿಥ್ಯಾ ದರ್ಶನದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಎಲ್ಲಿವರೆಗೆ ಜ್ಞಾನ ನಿರರ್ಥಕ ಇದೆ, ಎಲ್ಲಿವರೆಗೆ ಆ ಜ್ಞಾನದ ಸಮ್ಯಕ್ ಶುದ್ಧಿ ಆಗೋದಿಲ್ಲ. ಯಾವುದು ನಾನು ತಿಳ್ಕೊಂಡಿದ್ದೇನೆ ಅದರ ಬಗ್ಗೆ ನನಗೆ ಸಮ್ಯಕ್ ಶುದ್ಧಿ ಆಗ್ಲಿಲ್ಲ ಅಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಅಸಂಭವ ಇದೆ ಇದು. ನಾವು ನಮ್ಮ ಜೀವನದಲ್ಲಿ ಅನೇಕ ವ್ಯಕ್ತಿಗಳನ್ನ ನೋಡ್ತೇವೆ. ಒಬ್ಬ ಯಾವುದೋ ವ್ಯಕ್ತಿ ಏನೋ ಮಾಡ್ತಾ ಇರ್ತಾನೆ, ಅವನ ಆ ಅನಿಷ್ಟ ಕ್ರಿಯೆಯನ್ನು ನೋಡಿ ನಾವೇನು ಅನ್ಕೊಂಡ್ಬಿಡ್ತೇವೆ, ಈ ವ್ಯಕ್ತಿ ಸರಿ ಇಲ್ಲ, ನಮ್ದೊಂದು ಕಲ್ಪನೆ ಮಾಡ್ಕೊಂಡ್ಬಿಡ್ತೇವೆ. ಮತ್ತ ಅವನು ಎಲ್ಲಿ ಕಾಣಿಸಿದ್ರು ಆ ವ್ಯಕ್ತಿಯನ್ನ ನಾವು ಹೇಗೆ ನೋಡ್ತೇವೆ, ಈ ವ್ಯಕ್ತಿ ಸರಿ ಇಲ್ಲ ಅಂತ. ಆದ್ರೆ ಕಾಲಕ್ರಮೇಣವಾಗಿ ಅನೇಕ ದಿನ ಆದ ನಂತರ ಇನ್ನೊಂದು ಯಾವುದೋ ಘಟನೆಯನ್ನ ನೋಡಿ ಅವಾಗ ನಮಗೆ ಏನನ್ಸುತ್ತೆ, ಈ ವ್ಯಕ್ತಿ ತಪ್ಪಾಯ್ತು, ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ, ಈ ವ್ಯಕ್ತಿ ಹಾಗಿಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ಯಾವ ಶುದ್ಧಿ ಇತ್ತು, ಅದು ಯಾವ ರೀತಿಯಾದ ಶುದ್ಧಿ ಇತ್ತು, ಅದು ಮಿಥ್ಯಾ ಶುದ್ಧಿ ಇತ್ತು. ಆದ್ರೆ ಮಿಥ್ಯಾ ಶುದ್ಧಿ ಇತ್ತು ಅಂತ ಯಾವಾಗ ಗೊತ್ತಾಯ್ತು? ಯಾವಾಗ ಜ್ಞಾನ ಇತ್ತು ಅವಾಗ ಗೊತ್ತಾಯ್ತು. ಆದ್ರೆ ಆ ಜ್ಞಾನ ಆದಂತೆನೆ ನಾನು ಶುದ್ಧಿ ಮಾಡಿದ್ರೆ ಅದು ಗೊತ್ತಾಗುತ್ತೆ, ಶುದ್ಧಿ ಮಾಡ್ಲಿಲ್ಲ ಅಂದ್ರೆ. ಹಾಗಾಗಿ ಶುದ್ಧಿಗೆ ಬಹಳ ಮಹತ್ವತೆಯನ್ನು ಕೊಟ್ಟಿದ್ದಾರೆ ಜಿನ್ವಾಣಿಯಲ್ಲಿ. ಯಾವ ರೀತಿಯಾದ ಶುದ್ಧಿ? ಜಿನ್ವಾಣಿಯನ್ನ ಓದಿ ನನಗೆ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಯಾವ ಈ ಶರೀರ ಇದೆ, ಈ ಶರೀರ ವಾಸ್ತವಿಕವಾಗಿ ಪುದ್ಗಲ ಇದೆ. ಶರೀರ ಪುದ್ಗಲ ಇದೆ ಅಂತ ಗೊತ್ತಾದ ಮೇಲೆ ನಾನೇನ್ ಮಾಡ್ಬೇಕು? ಅದನ್ನ ನಂಬಬೇಕು. ಇಷ್ಟು ದಿನ ನಾನು ಅನಾದಿ ಕಾಲದಿಂದ ಬಂದಿತ್ತಲ್ಲ, ಜಿಸ್ಕೆ ಶೃಂಗಾರೋ ಮೇರಾ ಯಹ ಮೆಹಂಗಾ ಜೀವನ ಗುಲ್ ಜಾತ, ಅತ್ಯಂತ ಅಶುಚಿ ಜಡಕಾಯ ಸೇ ಇಸ್ ಚೇತನ ಕಾ ಕೇಸೆ ನಾತ. ಈ ಅತ್ಯಂತ ಅಶುಚಿ ಶರೀರದ ಜೊತೆಗೆ ನನ್ನ ಸಂಬಂಧ ಇರ್ಲಿಕ್ಕೆ ಹೆಂಗ ಸಾಧ್ಯ ಇದೆ? ನನ್ನ ಸಂಬಂಧ ಅಂತೂ ಒಂದು ಅವಿನಾಶಿ ತ್ರಿಕಾಲಿ ಧ್ರುವ ಶುದ್ಧಾತ್ಮನ ಜೊತೆಗಿದೆ. ಹಾಗಾದ್ರೆ ಅದೇ ವಾಸ್ತವಿಕವಾಗಿ ಒಂದು ಶುದ್ಧ ತತ್ವ ಇದೆ. ಹಾಗಾದ್ರೆ ಈ ರೀತಿಯಾಗಿ ಯಾವ ಜೀವದ್ರವ್ಯದ ಸ್ವರೂಪ ಇದೆ ಅದನ್ನ ಅದೇ ರೀತಿಯಾಗಿ ಶುದ್ಧಿ ಮಾಡ್ಬೇಕಾಗತ್ತಲ್ಲ. ಶುದ್ಧಿ ಮಾಡ್ಲಿಲ್ಲ ಅಂದ್ರೆ ನಿನಗೆ ಇಲ್ಲಿವರೆಗೆ ಯಾವ ಜ್ಞಾನ ಇದೆಯಲ್ಲ ಈ ಎಲ್ಲಾ ಜ್ಞಾನ ನಿರರ್ಥಕ ಆಗುತ್ತೆ ಅಂತ ಹೇಳ್ತಾರೆ. ಅನೇಕ ಸಲಿ ನಾವು 11 ಅಂಗ 9 ಪೂರ್ವವನ್ನ ಓದಿ ಕೂಡ ನಮಗೆ ಜ್ಞಾನ ಆಗಿಲ್ಲ ಅಥವಾ ಸಮ್ಯಕ್ತ್ವ ಆಗೋದಿಲ್ಲ ಅನ್ನೋ ಯಾವ ಉದಾಹರಣೆ ಬರುತ್ತೆ, ಅದರ ಮರ್ಮ ಅರ್ಥ ಆಗೋದಿಲ್ಲ ನಮಗೆ. ಅಲ್ಲೇನ್ ಹೇಳ್ತಿದ್ದಾರೆ, ಅರೆ ಎಲ್ಲಿವರೆಗೆ ಯಾವ ಈ ದರ್ಶನ ಇದೆ, ಶುದ್ಧ ಇದೆ, ಈ ಶುದ್ಧಿ ಆಗೋದಿಲ್ಲ ಅಲ್ಲಿವರೆಗೆ ನನ್ನ ಹಿಂದಿನ ಎಲ್ಲಾ ಜ್ಞಾನ ನಿರರ್ಥಕ ಇದೆ. ನಾನು ಎಷ್ಟೇ ಶಾಸ್ತ್ರಗಳನ್ನು ಓದಿರ್ಬೋದು, ನಾನು ಏನೇನೋ ಮಾಡಿರ್ಬೋದು, ಇದೆಲ್ಲ ನಿರರ್ಥಕ ಇದೆ. ನೇರವಾಗಿ ಅಧ್ಯಾತ್ಮ ಹೇಳುತ್ತೆ ಇದೆಲ್ಲ ನಿರರ್ಥಕ ಇದೆ. ನಿರರ್ಥಕ ಇದೆ ಅಂದ್ರೆ ಇದರಿಂದ ಏನೋ ಪ್ರಯೋಜನ ಇಲ್ವೇನೋ? ಈ ಪ್ರಯೋಜನ ಇದೆ. ಎರಡೆರಡು ಪ್ರಕಾರವಾಗಿ ಇದರ ವರ್ಣನೆ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಪ್ರಯೋಜನ ಇದೆ, ಆದ್ರೆ ಯಾವಾಗ ಅವನು ಅದರ ಶುದ್ಧಿ ಮಾಡ್ತಾನೆ ಅವಾಗ ಪ್ರಯೋಜನ ಇದೆ. ಶುದ್ಧಿ ಮಾಡದೆ ಬರೀ ತಿಳ್ಕೊಂಡ ನಂಗೆ ಗೊತ್ತಿದೆ ಎಲ್ಲ ತಿಳ್ಕೊಂಡ, ಆದ್ರೆ ಶುದ್ಧನೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದಂ ಏವ ಈದೃಶಂ ಚ ಏವ ನಿಶ್ಶಂಕಿತ್ ನಿಕ್ಕಾಂಕ್ಷಿತ್ ನಿರ್ವಿಚಿಕಿತ್ಸಾ ಮೂಢ ದೃಷ್ಟಿ ರೂಪವಾಗಿ ಯಾವ ಸಮ್ಯಕ್ ದರ್ಶನ ರೂಪ ಯಾವ ಶುದ್ಧಿ ಇದೆ, ನಿಶ್ಶಂಕಿತ ರೂಪವಾಗಿ 25 ದೋಷಗಳಿಂದ ರಹಿತವಾದ ಯಾವ ಶುದ್ಧ ಇದೆ, ಆ ರೀತಿಯಾಗಿ ಶುದ್ಧಿ ಮಾಡಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ, ಎಲ್ಲ ವ್ಯರ್ಥ ಇದೆ.
ನಾನು ಉದಾಹರಣೆ ಕೊಡ್ತೀನಲ್ಲ, ಮಗುಗೆಲ್ಲ ರೆಡಿ ಮಾಡಿ ನಾವು ವಿದ್ಯಾಭ್ಯಾಸಕ್ಕೆ ಸ್ಕೂಲಿಗೆ ಕಳಿಸ್ತೇವೆ. ಆದರೆ ಅದೆಲ್ಲ ಯಾವಾಗ ಸಾರ್ಥಕ ಆಗುತ್ತೆ? ಯಾವಾಗ ಮಗು ವಿದ್ಯಾಭ್ಯಾಸ ಮಾಡುತ್ತೆ. ಮಾಡಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ ಇದೆ. ಹಾಗೆ ನಮ್ಮ ಎಲ್ಲ ಈ ಜಿನವಾಣಿಯ ಜ್ಞಾನ ಇದೆ, ಈ ಜಿನವಾಣಿಯ ಜ್ಞಾನ ಯಾವಾಗ ಸಾರ್ಥಕವಾಗುತ್ತೆ? ನಮ್ಮ ಎಲ್ಲಾ ರೀತಿಯಾದ ಜಿನವಾಣಿಯ ಜ್ಞಾನ, ನಾವು ಏನೇನನ್ನು ತಿಳ್ಕೊಂಡಿದ್ದೀವಿ, ಏನೇನ ತಿಳ್ಕೊಳ್ಳೋರಿದ್ದೀವಿ, ಇನ್ನು ಶಾಸ್ತ್ರ ಸ್ವಾಧ್ಯಾಯ ಮಾಡೋದಿದೆ. ಅನೇಕ ಜನರಿಗೆ ತುಂಬಾ ಉತ್ಸಾಹ ಇದೆ, ಯಾವಾಗ ಯಾವುದಾದ್ರೂ ಶಾಸ್ತ್ರ ಪ್ರಾರಂಭ ಮಾಡ್ತಾರೆ ಅಂತ. ಆದ್ರೆ ಯಾವಾಗ ಸಮಯ ಹೇಗೆ ಕೂಡಿ ಬರುತ್ತೆ ಹಾಗೆ ಶುರು ಆಗುತ್ತೆ. ಆದ್ರೆ ಶಾಸ್ತ್ರ, ಒಂದು ನಿಯಮಿತ ಶಾಸ್ತ್ರವನ್ನ ಕೂಡ ನಾವು ತಗೊಂಡು ಸ್ವಾಧ್ಯಾಯ ಮಾಡೋದಿದೆ. ಅದಕ್ಕಿಂತ ಮುಂಚಿನ ಯಾವ ಭೂಮಿಕೆಗಳಿದೆ ಅದನ್ನ ನಾವು ತುಂಬಾ ಚೆನ್ನಾಗಿ ತಯಾರು ಮಾಡ್ಕೋತಾ ಇದ್ದೇವೆ. ಹಾಗಾಗಿ ಈ ಭೂಮಿಕೆಯನ್ನ ಯಾರು ಬಿಟ್ಟು ಮುಂದೆ ಹೋಗ್ತಾರೆ, ಜಂಪ್ ಮಾಡ್ತಾರೆ, ಅವರಿಗೆ ಮುಂದಿನ ಸ್ವಾಧ್ಯಾಯಗಳ ಅಧಿಕ ಲಾಭ ಆಗೋದಿಲ್ಲ. ಸಂಪೂರ್ಣ ಲಾಭ ಆಗ್ಬೇಕಾದ್ರೆ ಈ ವಿಷಯಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಆದ್ರೆ ನಾವೇನ್ ಚರ್ಚೆ ಮಾಡ್ತಿದೀವಿ, ಇದೆಲ್ಲದರ ಲಾಭ ಯಾವಾಗ? ನಾವು ತಿಳ್ಕೊಂಡು ಇನ್ನೊಂದು 4 ಜನಕ್ಕೆ ಹೇಳಿದ್ರೆ ಲಾಭ ಆಗುತ್ತೋ, ಅಥವಾ ನಾವು ತಿಳ್ಕೊಂಡು ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳಿದಾಗ ಅದು ಆಗುತ್ತೋ? ಯಾವಾಗ ಇದರ ಲಾಭ ಆಗುತ್ತೆ? ಯಾವಾಗ ಆಗುತ್ತೆ ವಾಸ್ತವಿಕವಾದ ಲಾಭ? ತಿಳ್ತಾರೆ, ನಿಜವಾದ ಲಾಭ 4 ಜನರಿಗೆ ಹೇಳಿದಾಗಲ್ಲ, ಅಥವಾ ಇನ್ನೂ ಸ್ವಲ್ಪ ಜನರ ಮುಂದೆ ಪ್ರವಚನ ಮಾಡಿದಾಗಲ್ಲ. ಯಾವಾಗ ನಿಜವಾದ ಲಾಭ ಆಗುತ್ತೆ? ನಿಜವಾದ ಲಾಭ ಯಾವಾಗ ನಾನು ನನ್ನ ಸಲುವಾಗಿ ಅದನ್ನ ಶ್ರದ್ಧೆ ಮಾಡ್ತೇನೆ, ಆಗ ಲಾಭ ಆಗುತ್ತೆ. ನಿನ್ನೆ ನಾವೆಲ್ಲ ಚರ್ಚೆ ಮಾಡಿದ್ವಲ್ಲ, ಶರೀರ ತನ ಉಪಜತ ಅಪನಿ ಉಪಜ ಜಾನ್ ತನ ನಶತ ಆಪಕೋ ನಾಶಮಾನ್, ಎಲ್ಲ ಚರ್ಚೆ ಆಯ್ತಲ್ಲ. ಶರೀರದ ಉತ್ಪತ್ತಿಯಿಂದ ತನ್ನ ಉತ್ಪತ್ತಿಯನ್ನ ಮನ್ನಿಸ್ತಾನೆ. ಮಾನ್ಯತೆ ಇದೆ, ಶುದ್ಧ ಇದೆಯಲ್ಲ, ಆ ಶುದ್ಧಿಯನ್ನ ತೆಗೆದಾಕ್ಬೇಕಲ್ಲ. ಶುದ್ಧಿಯನ್ನ ತೆಗೆದಾಕದೆ ಬರೀ ಸಾಬ್ ಶರೀರ ನಂದಲ್ಲ ಬಾಯಿಂದ ಹೇಳ್ತಾನೆ ಇದ್ದೇನೆ. ಆದ್ರೆ ಶುದ್ಧ ಯಾವಾಗ ಮಾಡೋದು? ಕೊರೋನಾ ಸಮಯ ಇನ್ನೂ ಮುಗಿದಿಲ್ಲ, ಆದ್ರೆ ಮೊದಲು ಯಾವಾಗ ಬಂದಿತ್ತು, ಆ ಬಂದಾಗ ಯಾವ ರೀತಿಯಾದ ಒಂದು ಭಯದ ವಾತಾವರಣ ಹುಟ್ಟಿತ್ತು. ನಾನು ಭಯದ ವಾತಾವರಣವನ್ನ ಕಂಡಮ್ ಮಾಡ್ತಾ ಇಲ್ಲ, ಆದ್ರೆ ಆ ಸಮಯದಲ್ಲಿ ನಮಗೆ ಯಾವ ಭಯ ಉಂಟಾಗುತ್ತಾ ಇದೆ, ಆ ಭಯ ಎಲ್ಲಿಂದ ಬರ್ತಾ ಇದೆ? ಆದ್ರೆ ಆಯ್ತು, ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ, ಸ್ವಚ್ಛಂದಿ ಆಗ್ಲಿಕ್ಕೆ ಹೇಳ್ತಾ ಇಲ್ಲ ನಾನು. ಆದ್ರೆ ಅಂತರಂಗದ ಜ್ಞಾನಿ ಸಮ್ಯಕ್ ದೃಷ್ಟಿಯ ಶುದ್ಧಿ ಹೇಗಿರುತ್ತೆ? ಮರಣ ಆದ್ರೆ ಆಯ್ತು, ಆಗ್ಲಿಲ್ಲ ಅಂದ್ರೆ ಜೀವಂತವಾಗಿದ್ದೇನೆ. ಜನ್ಮ ಮರಣ ಎರಡು ಆಯು ಕರ್ಮಕ್ಕೆ ಅನುಸಾರವಾಗಿ ಆಗುತ್ತೆ ತಾನೇ. ಈ ಮನಸ್ಸಿನಲ್ಲಿ ಯಾವ ಟೆನ್ಷನ್ ಇದೆ, ಎಂಗ್ಸೈಟಿ ಇದೆ, ತುಂಬಾ ಟೆನ್ಷನ್ ಬರ್ತಾ ಇದೆ, ಹೊರಗಡೆ ಹೋಗಕ್ಕೆ ಹೆದರಿಕೆ ಆಗ್ತಾ ಇದೆ, ಏನ್ ತಗೊಳಕ್ಕೂ ಹೆದರಿಕೆ ಆಗ್ತಿದೆ. ಸಾವಧಾನತೆಯನ್ನ ಇಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಅದೆಲ್ಲ ಬೇರೆ ವಿಚಾರ ಇದೆ. ನಾವೀಗ ಶುದ್ಧ ಅಧ್ಯಾತ್ಮದ ಚರ್ಚೆಯನ್ನ ಮಾಡ್ತಾ ಇದ್ದೇವೆ, ಒಂದನ್ನೊಂದು ಸೇರಿಸೋ ಅವಶ್ಯಕತೆ ಇಲ್ಲ ಇಲ್ಲಿ. ಆದ್ರೆ ಯಾವ ಜೀವ ಭಯ ಉತ್ಪನ್ನ ಆಗುತ್ತಾ ಇದೆ, ಅದು ಎಲ್ಲಿಂದ ಬರ್ತಾ ಇದೆ? ಕೊರೋನಾ ಟೆಸ್ಟ್ ಹೋಯ್ತು ಇವತ್ತು, ಇನ್ನು 2 ದಿನ ಬಿಟ್ಟು ರಿಸಲ್ಟ್ ಬರೋದಿದೆ. 2 ದಿನ ಕೂಡ ನನಗೆ ನಿದ್ದೆ ಬರೋದಿಲ್ಲ ಸರಿಯಾಗಿ. ಯಾಕೆ ಬರೋದಿಲ್ಲ? ಏನ್ ಟೆನ್ಷನ್ ಆಗ್ತಿದೆ? ಯಾವ ಏಕತ್ವ ಬುದ್ಧಿ ಇದೆಯಲ್ಲ ಈ ಶರೀರದಲ್ಲಿ, ಆ ಏಕತ್ವ ಬುದ್ಧಿಯಿಂದ ನಿರಂತರವಾಗಿ ದುಃಖಿ ಇದ್ದಾನೆ ಜೀವ. ನಿರಂತರ ಒಂದ್ ಸ್ವಲ್ಪ ಶರೀರದಲ್ಲಿ ಯಾವುದೋ ದುಃಖ ಉಂಟಾಯ್ತು, ತಲೆನೋವು ಉಂಟಾಯ್ತು, ಕಾಲು ನೋವು ಉಂಟಾಯ್ತು, ಯಾವೆಲ್ಲ ರೀತಿಯಾಗಿ ದುಃಖವನ್ನ ಪಡ್ತಾನೆ ಜೀವ. ಯಾಕಂದ್ರೆ ಶರೀರದಲ್ಲಿ ಆ ರೀತಿಯಾದ ಏಕತ್ವ ಬುದ್ಧಿ ಇದೆ. ನಂದು ನಾನು ಅನ್ನತಕ್ಕಂತಹ ಪರಿಣಾಮ ಇದೆ. ಜಿನ್ವಾಣಿ ಸಮಯಸಾರದಲ್ಲಿ ಬಂತಲ್ಲ, ನಾವು ಚರ್ಚೆ ಮಾಡಿದ್ದೇವೆ. ಈ ಪದಾರ್ಥ ನಂದು ಅಥವಾ ನಾನು ಇದರದ್ದು, ಈ ರೀತಿಯಾದ ಯಾವ ಮಾನ್ಯತೆ ಇದೆ, ಅಪ್ಪಡಿ ಬದ್ದು ಅವಧಿತಾವ,
ಅಲ್ಲಿವರೆಗೆ ಅವನು ಅಪ್ರತಿಬುದ್ಧ ಇರ್ತಾನೆ, ಅಂದ್ರೆ ಅಜ್ಞಾನಿ ಇರ್ತಾನೆ. ಅದ್ರ ಚರ್ಚನೆ ಮಾಡ್ತಿದ್ದೆ. ಜೀವ ಅಜೀವ ಸಂಬಂಧಪಟ್ಟಂತೆ ಯಾವ ಮಾನ್ಯತೆಗಳಿದೆ, ಯಾವುದು ಅಜೀವ ಇದೆ ಅದು ಸುಖ ದುಃಖಕ್ಕೆ ಕಾರಣ ಅನ್ಸುತ್ತೆ. ಅಜೀವದಲ್ಲಿ ಏನೇನು ಬರುತ್ತೆ? ಎಲ್ಲಾ ಜೀವ ಪದಾರ್ಥಗಳು, ಪರದ್ರವ್ಯವನ್ನ ಕೂಡ ನಾವು ಅಜೀವ ಅಂತ ತಿಳಿಯೋದು. ಅದೆಲ್ಲ ನನ್ನ ಸುಖ ದುಃಖಕ್ಕೆ ಕಾರಣ ಇಲ್ಲ, ಆದ್ರೆ ನಾನು ಅದನ್ನ ಸುಖ ದುಃಖಕ್ಕೆ ಕಾರಣ ಅಂತ ತಿಳಿತೇನೆ. ಮತ್ತು ಜೀವ ದ್ರವ್ಯದಲ್ಲಿ ಅನಾದಿ ಅನಂತ ಶಾಶ್ವತ ಸುಖ ತುಂಬಿದೆ, ಅದನ್ನ ದುಃಖಕ್ಕೆ ಕಾರಣ ಅಂತ ತಿಳಿತೇನೆ. ಈ ಎಲ್ಲ ಯಾವ ವರ್ಣನೆಗಳಿದೆ, ಇದನ್ನ ವಿಚಾರ ಮಾಡೋದು. ನಾವು ವಿಚಾರ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಎಷ್ಟು ಚರ್ಚೆ ಮಾಡಿದ್ರು ಕಡಿಮೆ ಇದೆ. ಆದ್ರೆ ನಾನು ನಿನ್ನೆ ಹೇಳಿದಂತೆ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಸಂದೇಹಗಳಿದ್ರೂ ಕೂಡ ನಾವು ಚರ್ಚೆ ಮಾಡಿ ಅದನ್ನ ದೂರ ಮಾಡೋ ಪ್ರಯತ್ನವನ್ನ ಮಾಡ್ಕೋಬೇಕು. ಕಾಲು ಮುಳ್ಳು ಚುಚ್ಚತ್ತಲ್ಲ, ಅದನ್ನ ಯಾವಾಗ ತೆಗಿಯೋದು? ಎಷ್ಟು ಬೇಗ ಅದನ್ನ ತೆಗಿತೀವಿ ಅಷ್ಟು ಒಳ್ಳೇದು. ಇಲ್ಲಾಂದ್ರೆ ಒಳಗಡೆ ಹೋಗಿ ಇನ್ನೊಂದು ಹೊಸ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿಯಾಗಿ ನಮ್ಮ ಯಾವ ಸಂದೇಹಗಳಿದೆ ಅವುಗಳು ಕೂಡ ಅದೇ ರೀತಿಯಾಗಿ ಸಮಸ್ಯೆಯನ್ನು ಉಂಟು ಮಾಡ್ತವೆ. ಹಾಗಾಗಿ ಆ ರೀತಿಯಾಗಿ ಸಮಸ್ಯೆಯನ್ನ ಉಂಟು ಮಾಡಬಾರದು ಅಂತ ಹೇಳಿದ್ರೆ ನಿರಂತರವಾಗಿ ಆ ಯಾವ ಸಂದೇಹಗಳಿದೆ ಆ ಸಂದೇಹಗಳೆಂಬ ಮುಳ್ಳುಗಳನ್ನ ಎಷ್ಟು ಬೇಗ ತೆಗೆದಾಕ್ತೀವಿ ಅಷ್ಟು ಒಳ್ಳೇದು. ಹಾಗಾಗಿ ಮಿಥ್ಯಾತ್ವದ ಬಗ್ಗೆ ಯಾವುದೇ ರೀತಿಯಾದ ಸಂದೇಹಗಳಿದ್ರೂ ನಿವಾರಣೆ ಮಾಡಿಕೊಂಡು ನಾವು ಅತ್ಯಂತ ನಿಸ್ಸಂದೇಹವಾಗಿ ಶಾಸ್ತ್ರ ಸ್ವಾಧ್ಯಾಯವನ್ನು ಮಾಡಬಹುದು. ನಮ್ಮ ಚರ್ಚೆ ಏನ್ ನಡೀತಾ ಇದೆ, ಯಾವ ಈ ಸುಖ ದುಃಖದ ಮಾನ್ಯತೆ ಇದೆ ಜೀವ ಅಜೀವ ದ್ರವ್ಯಗಳಲ್ಲಿ, ಅದನ್ನ ಬಹಳ ಸ್ಪಷ್ಟವಾಗಿ ತಿಳಿಯೋದು. ಬೆಳಿಗ್ಗೆ ನಾವು ಎದ್ದೇಳೋದ್ರಿಂದ ರಾತ್ರಿ ಮಲಗುವವರೆಗೆ ಎಲ್ಲ ನಮ್ಮ ಕ್ರಿಯಾಕಲಾಪಗಳು ಅಜೀವವನ್ನ ಪುದ್ಗಲವನ್ನ ಅವಲಂಬಿಸುತ್ತೆ. ಮತ್ತು ಅದನ್ನೇ ನಾನು ನನ್ನ ಸುಖ ದುಃಖಕ್ಕೆ ಕಾರಣ ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿ ಆ ಮಾನ್ಯತೆಯನ್ನ ಬಿಟ್ಟು ಯಾವ ಒಂದು ನಿರಂತರವಾಗಿ ಸುಖದ ನಿಧಿ ನಮ್ಮ ಒಳಗಡೆ ಇದೆ ಅದನ್ನ ಪರಿಚಯಿಸಿಕೊಳ್ಳುವಂತಹ ಪ್ರಯತ್ನ ಮಾಡೋದಿದೆ. ಇನ್ನ ಚರ್ಚೆ ಎಷ್ಟಾದ್ರೂ ಕಡಿಮೆ ಇದೆ. ಮುಂದಿನ ಯಾವ ತತ್ವ ಇದೆ, ಆಶ್ರವ ತತ್ವ. ಆಶ್ರವ ತತ್ವದ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡೋದಿದೆ. ಆಶ್ರವ ಅಂದ್ರೆ ಏನು ನಮಗೆಲ್ಲ ಗೊತ್ತಿದೆ, ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಆಶ್ರವ ಅಂದ್ರೆ ಯಾವ ಕರ್ಮಗಳ ಬರುವಿಕೆ ಇದೆ ಅದು ದ್ರವ್ಯಾಶ್ರವ ಇದೆ. ಮತ್ತ ಮನಸ್ಸಿನಲ್ಲಿನ ಯಾವ ರಾಗದ್ವೇಷ ಪರಿಣಾಮಗಳಿದೆ ಅದು ಭಾವಾಶ್ರವ ಇದೆ. इतना तो अपन ನಿರ್ಣಯ कर लिया है. ಇಷ್ಟು ಸ್ವರೂಪ ನಮಗೆ ಗೊತ್ತಿದೆ. ಯಾವ ದ್ರವ್ಯ ಆಶ್ರವ ಕರ್ಮಗಳ ಬರುವಿಕೆ ಇದೆ ಅಥವಾ ಅಂತರಂಗದಲ್ಲಿ ಯಾವ ಶುದ್ಧೆ ರಾಗದ್ವೇಷದ ಪರಿಣಾಮಗಳಿದೆ, ಆ ರಾಗದ್ವೇಷದ ಪರಿಣಾಮಗಳು ಮತ್ತೆ ಅಂತರಂಗದ ಆ ರೀತಿಯಾದ ಕಷಾಯ ಭಾವಗಳು ಅದು ಭಾವಾಶ್ರವ ಇದೆ. ಇನ್ನು ಇದ್ರಲ್ಲಿ ಏನ್ ಸಮಸ್ಯೆ ಆಯ್ತು, ಇದ್ರಲ್ಲಿ ಏನು ತಪ್ಪು ಕಲ್ಪನೆಗಳನ್ನ ನಾನು ಮಾಡ್ಕೋತಾ ಇರ್ತೇನೆ. ಆಚಾರ್ಯರು ಹೇಳ್ತಾರೆ, ಯಾವ ಈ ರಾಗದ್ವೇಷ ಪರಿಣಾಮಗಳಿದೆ, ಈ ರಾಗದ್ವೇಷ ಪರಿಣಾಮಗಳಲ್ಲಿ ಅನೇಕ ಯಾವ ರಾಗದ್ವೇಷದ ಪರಿಣಾಮಗಳಿದೆ, ಆ ಅನೇಕ ರೀತಿಯಾದ ರಾಗದ್ವೇಷ ಪರಿಣಾಮಗಳನ್ನ ಜೀವ ತನ್ನ ಸುಖ ದುಃಖಕ್ಕೆ ಕಾರಣ ಅಂತ ತಿಳಿತಾನೆ. ಅಥವಾ ರಾಗದ್ವೇಷದಲ್ಲಿ ಭೇದ ಮಾಡ್ತಾನೆ. ರಾಗ ಒಳ್ಳೆಯದು, ದ್ವೇಷ ಕೆಟ್ಟದ್ದು. ಇಡೀ ಪ್ರಪಂಚ ಹಿಂಗೆ ಹೇಳುತ್ತೆ. ಪ್ರಪಂಚದಲ್ಲಿ ರಾಗ ಕೆಟ್ಟದ್ದು ಅಂತ ಯಾರು ಹೇಳ್ತಾರೆ? ಅದಕ್ಕೆ ಸಮಸ್ತ ಪ್ರಪಂಚದ ಅಧ್ಯಾತ್ಮ ಎಲ್ಲಿಗೆ ಮುಗಿದೋಗುತ್ತೆ ಅಲ್ಲಿಂದ ಜಿನಧರ್ಮದ ಅಧ್ಯಾತ್ಮ ಪ್ರಾರಂಭವಾಗುತ್ತೆ. ಅಷ್ಟು ಸೂಕ್ಷ್ಮವಾದಂತಹ ವಸ್ತು ಸ್ವರೂಪದ ಉಲ್ಲೇಖ ಇದೆ. ರಾಗ ಒಳ್ಳೆಯದು, ದ್ವೇಷ ಕೆಟ್ಟದ್ದು, ಇಡೀ ಪ್ರಪಂಚ ಹೀಗೆ ಹೇಳುತ್ತೆ. ಈ ರೀತಿಯಾಗಿ ಹೇಳಿದಾಗ ನಾವು ಅದನ್ನ ನಿರ್ಣಯ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಇದು ಆಶ್ರವ ತತ್ವಕ್ಕೆ ಸಂಬಂಧಪಟ್ಟಂತಹ ಮಿಥ್ಯಾಕಲ್ಪನೆ ಇದೆ. ಯಾವ ಆಶ್ರವದ ವರ್ಣನೆ ಯಾಕೆ ಮಾಡಿದ್ರು? ಆಶ್ರವದ ವರ್ಣನೆ ವಾಸ್ತವಿಕವಾಗಿ ಜೀವ ದ್ರವ್ಯದ
ಸ್ವರೂಪವನ್ನು ತಿಳಿಸ್ಲಿಕ್ಕೆ ಮಾಡಿದ್ರು. ಆದ್ರೆ ಆಸ್ತ್ರವದಲ್ಲೂ ಕೂಡ ನಾನು ಭೇದ ಮಾಡಿದೆ. ಆಚಾರ್ಯರು ಶುಭಾಸ್ತ್ರವ ಮತ್ತು ಅಶುಭಾಸ್ತ್ರವ ಅಂತ ಎರಡು ಭೇದ ಮಾಡಿದ್ರು. ಆದ್ರೆ ಎರಡಕ್ಕೂ ಒಂದೇ ಹೆಸರಿಟ್ರು ಅಸ್ತ್ರವ. ಆದ್ರೆ ನಾವೇನ್ ಮಾಡಿದ್ವಿ, ಒಂದನ್ನ ಒಳ್ಳೇದು, ಇನ್ನೊಂದನ್ನ ಕೆಟ್ಟದ್ದು. ವಿಚಾರ, ಯಾವ ಶುಭಾಸ್ತ್ರವನ್ನ ನಾನು ಒಳ್ಳೇದಂತ ಇದ್ದೇನೆ ಮತ್ತು ಯಾವ ಅಶುಭಾಸ್ತ್ರವನ್ನ ಕೆಟ್ಟದ್ದು ಅಂತ ಇದ್ದೇನೆ, ಅದೆರಡರಲ್ಲೂ ವಾಸ್ತವಿಕವಾಗಿ ಭೇದ ಇದೆಯೇನು? ನಮ್ಮ ಉದ್ದೇಶ ಏನಿದೆ? ನಮ್ಮ ಮೂಲ ಪ್ರಯೋಜನ ಮೋಕ್ಷ ಮಾರ್ಗ ಇದೆ, ಮುಕ್ತಿ ಮಾರ್ಗ ಇದೆ. ನಮ್ಮ ಮೂಲ ಪ್ರಯೋಜನ ಮುಕ್ತಿ ಮಾರ್ಗ ಇದೆ ಅಂದ ಮೇಲೆ ನಮಗೇನು ಕಾಣಿಸ್ಬೇಕು, ಏನು ನೋಡ್ಬೇಕು? ವೀತರಾಗತೆ ನೋಡ್ಬೇಕು. ಯಾಕಂದ್ರೆ ಯಾವ ಮೋಕ್ಷ ಇದೆ ಅದಕ್ಕೆ ಕಾರಣ ವೀತರಾಗತೆ ಇದೆ. ಆದ್ರೆ ನಾನೇನ್ ನೋಡ್ತಿದ್ದೀನಿ? ರಾಗದ್ವೇಷವನ್ನ. ರಾಗ ಒಳ್ಳೇದು. ಅರೆ, ಜೈನ ಸಮುದಾಯದಲ್ಲಿನೇ ಅನೇಕ ಜನರಿಗೆ ಪುಣ್ಯ ಮತ್ತು ಧರ್ಮದಲ್ಲಿ ವ್ಯತ್ಯಾಸವೇ ಗೊತ್ತಿಲ್ಲ. ಸ್ವರ್ಗ ಯಾವುದು, ಮೋಕ್ಷ ಯಾವುದು, ಎರಡರಲ್ಲಿ ವ್ಯತ್ಯಾಸವೇ ಗೊತ್ತಿಲ್ಲ. ನೀವು ಹೋಗಿ ಅನೇಕ ಜನರಿಗೆ ಕೇಳಿ, ನೀನ್ ಸ್ವರ್ಗಕ್ಕೆ ಹೋಗ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು ಹೇಳ್ತಾರ. ಅದರಲ್ಲಿ ಏನ್ ಡಿಫರೆನ್ಸ್ ಇದೆ? ಎರಡು ಒಂದೇ. ಸ್ವರ್ಗವಾಸಿ ಆದ್ರು ಅಥವಾ ಮೋಕ್ಷವಾಸಿ ಆದ್ರು ದೋನೋ ಏಕ್. ಏನ್ ಹೇಳ್ತಾರೆ? मोक्ष जाना है कि स्वर्ग जाना है? कहाँ जाना है? जाना तो मोक्ष में, लेकिन बहुत लोगों को दोनों में जो अंतर है वो अंतर भी नहीं पता. ಯಾವುದು ಸ್ವರ್ಗ ಇದೆ ಅದು ಚತುರ್ಗತಿಯ ಸಂಸಾರ ರೂಪ ಇದೆ, ಮತ್ತು ಯಾವುದು ಮೋಕ್ಷ ಇದೆ ಅದು ಶಾಶ್ವತ ಸ್ವರೂಪ ಸಿದ್ಧಗತಿ ಇದೆ. ಆದ್ರೆ ಎರಡರ ಸ್ವರೂಪವೇ ಗೊತ್ತಿಲ್ಲ. ಎರಡು ಒಂದೇ. ಪುಣ್ಯ ಮಾಡು ಸ್ವರ್ಗಕ್ಕೆ ಹೋಗ್ತೀಯ, ಪುಣ್ಯ ಮಾಡು ಸ್ವರ್ಗ. ಎಷ್ಟೋ ಜನರಿಗೆ ಏನನ್ಸುತ್ತೆ ಅಂದ್ರೆ, ಸ್ವರ್ಗಕ್ಕೆ ಹೋಗ್ಬಿಟ್ರೆ ಮುಗೀತು, ನಾನಿನ್ ಯಾವತ್ತೂ ನನಗೆ ದುಃಖನೇ ಬರೋದಿಲ್ಲ ಅಂತ. ಸ್ವರ್ಗದ ಸ್ವರೂಪ ಏನಿದೆ? ಸ್ವರ್ಗ ಯಾರಿಗೆ ಬೇಕಾಗಿದೆ? ನಮ್ಮ ಮನಸ್ಸಿನಲ್ಲಿ ನಾವು ವಿಚಾರ ಮಾಡೋದು. ನಮ್ಮ ಈ ಆನ್ಲೈನ್ ಸ್ವಾಧ್ಯಾಯ ಇರೋದ್ರಿಂದ ಪರಸ್ಪರ ವಾರ್ತಾಲಾಪಗಳಂತೂ ಸಾಧ್ಯ ಇಲ್ಲ. ಹಾಗಾಗಿ ಇದೇನು ಬಹಳ ಆನ್ಲೈನ್ ಸ್ವಾಧ್ಯಾಯ ಬಹಳ ಉತ್ಕೃಷ್ಟವಾದಂತಹ ಒಂದು ವಿಚಾರ ಏನಿಲ್ಲ. ಆದ್ರೂ ಕೂಡ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರೋದ್ರಿಂದ ಅದನ್ನು ನಾವು ಸದುಪಯೋಗ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಹಾಗಾಗಿ ಎಲ್ಲರೂ ಮನಸ್ಸಿನಲ್ಲೇ ವಿಚಾರ ಮಾಡೋದು, ಸ್ವರ್ಗ ಯಾರ್ಯಾರಿಗೆ ಬೇಕಾಗಿದೆ ಮತ್ತೆ ಯಾಕೆ ಬೇಕಾಗಿದೆ. ನಾವು ಎರಡೂ ತತ್ವವನ್ನು ಒಂದೇ ಸಲ ಚರ್ಚೆ ಮಾಡೋದು. ಒಂದು ಕಡೆ ಆಶ್ರವ ತತ್ವ ಇದೆ, ಇನ್ನೊಂದು ಬಂಧ ತತ್ವ ಇದೆ. ಎರಡು ತತ್ವ ಇದೆಯಲ್ಲ. ಆಶ್ರವ ಯಾವುದಕ್ಕಂದ್ರು ಶುಭ ಮತ್ತು ಅಶುಭ ಕರ್ಮಗಳ ಆಗಮನ ಅಥವಾ ಶುಭಾಶುಭ ಭಾವಗಳು. ಮತ್ತು ಬಂಧ ಯಾವುದಕ್ಕಂದ್ರು ಆ ಶುಭ ಕರ್ಮದ ಬಂಧ ಅಥವಾ ಶುಭ ಕರ್ಮದ ಉದಯ. ಎರಡು ಬಂತು ಈಗ. ಶುಭ ಕರ್ಮದ ಬಂಧ ಮತ್ತು ಶುಭ ಕರ್ಮದ ಉದಯ, ಅಶುಭ ಕರ್ಮದ ಬಂಧ ಮತ್ತು ಅಶುಭ ಕರ್ಮದ ಉದಯ. ಈಗ ನನ್ನ ಮೊದಲನೇ ಪ್ರಶ್ನೆ ಇದೆ, ಯಾರ್ಯಾರಿಗೆ ದೇವಗತಿ ಸ್ವರ್ಗ ಬೇಕಾಗಿದೆ? ಯಾರ್ಯಾರಿಗೆ ಸ್ವರ್ಗ ಬೇಕಾಗಿದೆ? ಯಾರಿಗೆ ಬೇಕಾಗಿದೆ? ವಿಚಾರ ಮಾಡಾಯ್ತು. ಎರಡನೇ ಪ್ರಶ್ನೆ ಇದೆ, ಸ್ವರ್ಗ ಯಾಕೆ ಬೇಕಾಗಿದೆ? ಸ್ವರ್ಗ ಯಾತಕ್ಕೋಸ್ಕರ ಬೇಕಾಗಿದೆ? ಎರಡೂ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು. ಜಿನ್ವಾನಿಯಲ್ಲಿ ಬಹಳ ವಿಸ್ತೃತವಾದ ಚರ್ಚೆ ಇದೆ ಇದರ ಬಗ್ಗೆ. ಮುಂದೆ ನಾವು ಯಾವಾಗ ಒಂದೊಂದು ಗ್ರಂಥದ ಕ್ರಮಪೂರ್ವಕ ಸ್ವಾಧ್ಯಾಯ ಮಾಡ್ತೀವಿ ಅವಾಗ ಮತ್ತೆ ಚರ್ಚೆ ಮಾಡೋದಿದೆ. ಆದರೆ ಯಾತಕ್ಕೋಸ್ಕರ ನನಗೆ ಪುಣ್ಯದ ಉದಯ ಬೇಕಾಗಿದೆ? ಕಂಪೇರ್ ಮಾಡೋದು. ಪುಣ್ಯದ ಉದಯ ಮತ್ತು ಪಾಪದ ಉದಯ ಎರಡನ್ನೂ ಕಂಪೇರ್ ಮಾಡೋದು. ಒಂದು ಕಡೆ पुण्यद उदय और दूसरी तरफ पाप का उदय, और दोनों को कंपेयर करना. पुण्य के उदय में क्या क्या हो सकता है और पाप के उदय में क्या क्या हो सकता है. ಪುಣ್ಯದ ಉದಯದಲ್ಲಿ ಏನೇನಾಗಬಹುದು? ಪುಣ್ಯದ ಉದಯದಲ್ಲಿ ಒಳ್ಳೆ ಸಾಮಗ್ರಿ, ಭೋಗ ಸಾಮಗ್ರಿ ಸಿಗುತ್ತೆ, ಒಳ್ಳೆ ಮನೆ ಸಿಗುತ್ತೆ, ಒಳ್ಳೆ ಆಸ್ತಿ ಸಿಗುತ್ತೆ, ಕುಟುಂಬದವರೆಲ್ಲ ನಿನ್ ಮಾತು ಕೇಳ್ತಾರೆ, ಬೇರೆ ಜನ ಎಲ್ಲ ನಿನ್ ಮಾತು ಕೇಳ್ತಾರೆ. ಪುಣ್ಯದ ಉದಯ ಇದೆ. ಪಾಪದ ಉದಯ ಬಂದಾಗ
ನಾನು ಸಂಪಾದನೆ ಮಾಡಿರೋ ಆಸ್ತಿ ಎಲ್ಲ ಹೊರಟೋಗುತ್ತೆ, ಮಕ್ಕಳ ಮಾತು ಕೇಳೋದಿಲ್ಲ, ಶರೀರ ಚೆನ್ನಾಗಿರೋದಿಲ್ಲ, बहुत सारी बातें हो सकती है. तो ಅನೇಕ ಪಾಪದ ಪ್ರಸಂಗದಲ್ಲಿ ಈ ರೀತಿಯಾಗಿ ಉತ್ಪನ್ನ ಆಗುತ್ತೆ, ಪುಣ್ಯದ ಪ್ರಸಂಗದಲ್ಲಿ ಈ ರೀತಿಯಾದ ಪ್ರಸಂಗಗಳು ಉಂಟಾಗುತ್ತೆ. तो ಇದೆರಡರಲ್ಲಿ ಯಾವ್ದು ಬೇಕು ನಿನಗೆ? तो ನಾನೇನ್ ಹೇಳ್ತೀನಿ, ನನಗೆ ಪುಣ್ಯದ ಉದಯ ಬೇಕು. ಯಾಕೆ? ಪುಣ್ಯದ ಉದಯದಲ್ಲಿ ಇದೆಲ್ಲ ಸಿಗುತ್ತಲ್ಲ. तो ಇದೆಲ್ಲ ಸಿಗತ್ತೆ ಅಂದಮೇಲೆ ನನಗೆ ಪುಣ್ಯದ ಉದಯ ಬೇಕು. तो ಮುಂದಿನ ಪ್ರಶ್ನೆ ಕೇಳ್ತಾರೆ, ನಿನಗೆ ಸಂಸಾರದಲ್ಲಿ ಇರೋದಿದೆಯೋ, ಸಂಸಾರವನ್ನ ಪಾರು ಮಾಡಿ ಮೋಕ್ಷಕ್ಕೆ ಹೋಗೋದಿದೆಯೋ? कभी सोचा ही नहीं है, कभी निर्णय ही नहीं किया. मैं बहुत सही कह रहा हूं, कभी भी अज्ञानी ने ये निर्णय ही नहीं किया कि मुझे संसार में रहना है कि संसार से पार होकर मोक्ष जाना. ಏನ್ ಹೇಳ್ತಿದ್ದೀನಿ ನಾನು? ನಾವು ಯಾವತ್ತಾದ್ರೂ ಕೂತ್ಕೊಂಡು ನಿಜವಾಗ್ಲೂ ಗಂಭೀರವಾಗಿ ನಿರ್ಣಯ ಮಾಡಿದೀವೇನೋ ಕಿ ನನಗೆ ಸಂಸಾರದಲ್ಲಿ ಇರೋದಿದೆಯೋ ಅಥವಾ ಸಂಸಾರವನ್ನ ಬಿಟ್ಟು ಪಾರು ಮಾಡಿ ಮೋಕ್ಷಕ್ಕೆ ನಿಜವಾಗ್ಲೂ ಹೋಗೋದಿದೆಯೋ? ಒಂದು ವೇಳೆ ನನಗೆ ನಿಜವಾಗ್ಲೂ ಮೋಕ್ಷಕ್ಕೆ ಹೋಗೋದಿದೆ ಅಂದಮೇಲೆ ನನಗೆ ಈ ಪುಣ್ಯದ ಉದಯ ಯಾಕೆ ಬೇಕಾಗಿದೆ? ಪುಣ್ಯದ ಉದಯ ಅಂದ್ರೆ ಸಂಸಾರದ, ಯಾರಿಗೆ ಸಂಸಾರದಲ್ಲಿ ಇರೋದಿದೆ ಅವನಿಗೆ ಪುಣ್ಯದ ಉದಯ ಬೇಕಾಗಿದೆ. ಯಾರಿಗೆ ಸಂಸಾರದಲ್ಲಿ ಇರೋದಿಲ್ಲ ಅವನಿಗೆ ಪುಣ್ಯದ ಉದಯ ತಗೊಂಡು ಏನ್ ಮಾಡೋದು? ಅರ್ಥ ಆಗ್ತಿದೆ ನಾನೇನ್ ಹೇಳ್ತಿದ್ದೆ? ದೀಕ್ಷಾ ಲಿಯಾ, ದಿಗಂಬರ್ ಜೈನ್ ದೀಕ್ಷಾ ತಗೊಂಡ್ರು ಮುನಿಗಳು, ಇನ್ನು ಬಹಳ ಪುಣ್ಯದ ಉದಯ ಇದೆ, ಏನ್ ಮಾಡೋದು ತಗೊಂಡು? ಕ್ಯಾ ಕರ್ನಾ ಬೋಲು? ರಿದ್ಧಿಗಳ ವರ್ಣನೆ ಬರುತ್ತಲ್ಲ, 64 ರಿದ್ಧಿಗಳು. ಎಷ್ಟೋ ರಿದ್ಧಿಗಳು ಮುನಿಗಳಿಗೆ ಪ್ರಕಟ ಆಗುತ್ತೆ, ಆದ್ರೆ ಮುನಿಗಳಿಗೆ ಗೊತ್ತೂ ಇರೋದಿಲ್ಲ ಏನ್ ಮಾಡೋದಂತ ರಿದ್ಧಿಗಳನ್ನ ತಗೊಂಡು. ನಮಗ ಆ ರಿದ್ಧಿಗಳ ಮಹಿಮೆ ಬರುತ್ತೆ, ಆದ್ರೆ ಹೋಗಿ ಆ ಮುನಿಗಳನ್ನ ಕೇಳಿ ಆ ರಿದ್ಧಿಗಳ ಮಹಿಮೆ ಏನಿದೆ ಅಂತ. ಅರೆ ಯಾವ ರಿದ್ಧಿ? ನನ್ನ ಆತ್ಮನ ಯಾವ ಅತೀಂದ್ರಿಯ ಆನಂದ ಇದೆ ಅದರ ಮುಂದೆ ಯಾವ ರಿದ್ಧಿಗಳನ್ನ ತಗೊಂಡು ಏನ್ ಮಾಡೋದಿದೆ ನಾನು? ಹಾಗಾದ್ರೆ ನಾನು ನಿರ್ಣಯ ಮಾಡ್ಬೇಕಲ್ಲ ಯಾವ್ದು ಬೇಕಾಗಿದೆ ಅಂತ. ಯಾವ ಪುಣ್ಯದ ಸಾಮಗ್ರಿ ಇದೆ ಅದು ನನ್ನನ್ನ ಎಲ್ಲಿಗೆ ಕರ್ಕೊಂಡು ಹೋಗೋದಿದೆ? ಪುಣ್ಯದ ಸಾಮಗ್ರಿಯಲ್ಲಿ ನನಗೆ ಅಂತತಃ ಏನು ಸಿಗೋದಿದೆ? ಭೋಗ ಸಾಮಗ್ರಿ ಸಿಗೋದಿದೆ. ಭೋಗ ಸಾಮಗ್ರಿ ಅಂದ್ರೆ ಏನು? ಭೋಗ ಸಾಮಗ್ರಿ ಅಂದ್ರೆ ಪಾಪ ಮಾಡುವ ಸಾಧನಗಳು. विचार करना मैं क्या कह रहा हूं. पुण्य का उदय, इसका मतलब पाप करने के साधन को जुटाना. ಅರೆ ಅರೆ ಏನ್ ಹಿಂಗೆ ಹೇಳ್ತೀರಿ ನೀವು? ಪುಣ್ಯದ ಉದಯದಲ್ಲಿ ನಾವು ಧರ್ಮ ಮಾಡ್ಬೋದು, ದಾನ ಗೀನ ಎಲ್ಲ ಮಾಡ್ಬೋದು. ಅರೆ ದಾನ ಧರ್ಮ ಮಾಡ್ಲಿಕ್ಕೆ ಪುಣ್ಯದ ಉದಯನೇ ಬೇಕೇನು? ಏನ್ ಹೇಳ್ತಾರೆ? ನಾವೆಲ್ಲ ನಮ್ಮ ಯಾವ ಸ್ವರೂಪ ಇದೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಪುಣ್ಯದ ಉದಯದಲ್ಲಿ ಎಷ್ಟು ರೀತಿಯಾದ ನಮ್ಮ ಪರಿಣಾಮಗಳು ಸ್ಥಿರ ಇರಲಿಕ್ಕೆ ಸಾಧ್ಯ ಇದೆ, ಅದು ಮುಂದಿನ ವಿಚಾರ ಇದೆ. ಏನ ಅಭಿ ಇಲ್ಲಿ ಈಗ ನಾವೇನ್ ಮಾತಾಡ್ತಿದ್ದೀವಿ? ಶುಭ ಮತ್ತು ಅಶುಭ ಎರಡರಲ್ಲೂ ಭೇದ ಯಾಕೆ ಮಾಡೋದಿದೆ? ಎರಡೂ ಸಂಸಾರಕ್ಕೆ ಕಾರಣ ಇದೆ ತಾನೆ. ಒಂದು ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರೆ ಇನ್ನೊಂದು ನರಕಕ್ಕೆ ಕರ್ಕೊಂಡು ಹೋಗುತ್ತೆ, ಆದ್ರೆ ಎರಡೂ ಅಲ್ಲೇ ಇದೆ ತಾನೆ. ಎರಡೂ ಸಂಸಾರದಲ್ಲೇ ಇದೆ ತಾನೆ, ಸಂಸಾರದಿಂದ ಪಾರ್ ಮಾಡ್ತಾ ಇಲ್ವಲ್ಲ. ಮತ್ತು ನಾನು ಅನೇಕ ಸಲ ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ, ಯಾವ ಪುಣ್ಯದ ಉದಯ ಇದೆ ಅದರ ಪಾರಂಪರಿಕ ಫಲ ನಿಗೋದ ಇದೆ. ಯಾಕಂದ್ರೆ ಪುಣ್ಯದ ಉದಯ ಭೋಗ ಸಾಮಗ್ರಿಯನ್ನ ಕೊಡುತ್ತೆ, और भोग सामग्री को भोगने से पाप का बंध होता है. ಈ ವಿಚಾರವನ್ನ ತುಂಬಾ ಸ್ಪಷ್ಟವಾಗಿ ನಾವು ನಮ್ಮ ತಲೆಯಲ್ಲಿ ಫಿಟ್ ಮಾಡ್ಕೋಬೇಕಿದೆ. ಒಂದು ವೇಳೆ ಯಾವ ಪುಣ್ಯದ ಉದಯ ಇದೆ ಅದರಲ್ಲೇ ನಾನು ತಲ್ಲೀನ ಆಗಿ ಹೋಗ್ಬಿಟ್ರೆ, ಅದರಲ್ಲೇ ನಾನು ಲೀನ ಆಗಿ ಹೋಗ್ಬಿಟ್ರೆ, ಆ ಪುಣ್ಯದ ಉದಯ ಕೊನೆಗೆ ನನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ನಿಗೋದಕ್ಕೆ ಕರ್ಕೊಂಡು ಹೋಗುತ್ತೆ. ಸ್ವರ್ಗದಿಂದ ಮಿಥ್ಯಾತ್ವ ಅವಸ್ಥೆಯಲ್ಲೇ ಮರಣ ಆದ್ರೆ ಎಲ್ಲಿ ಹೋಗ್ತೀಯ? स्वर्ग से यदि मिथ्यात्वस्था में ही मरण हो तब तो निगोद में ही जाएगा, एकेंद्रीय पर्याय में जाएगा.
ಸ್ವರ್ಗದಿಂದ ನಾನು ಸಮ್ಯಕ್ತ್ವವನ್ನ ಪಡೆದೇನೆ ಮರಣವನ್ನ ಹೊಂದಿದ್ರೆ ಸ್ಥಾವರ ಪರ್ಯಾಯಕ್ಕೆ ಬರೋದಿಲ್ಲ, ತ್ರಸ ಪರ್ಯಾಯಕ್ಕೆ ಬರೋದಿಲ್ಲ, ಸ್ಥಾವರ ಪರ್ಯಾಯಕ್ಕೆ ಹೋಗುತ್ತೇನೆ. ಚಕ್ರವರ್ತಿ ಅವಸ್ಥೆಯಲ್ಲಿಯೇ ಚಕ್ರವರ್ತಿಯ ಮರಣ ಆದ್ರೆ ನರಕಕ್ಕೆ ಹೋಗುತ್ತೇನೆ. ನಮಗೇನ್ ಅನ್ಸುತ್ತೆ, ಚಕ್ರವರ್ತಿ ಭೋಗಿಸಿದ್ರು ಬ್ರಹ್ಮಚಾರಿ, ಬಳಸಿದರು ಬ್ರಹ್ಮಚಾರಿ. ಯಾವ್ದ್ರ ಮಹಿಮೆ ಯಾವ್ದ್ರದ್ದಿದೆ? ಮಹಿಮೆ ಭೋಗಿಸ್ತಾ ಇದ್ದಾನೆ ಅದ್ರದ್ದಿಲ್ಲ. ಅಂತರಂಗದಲ್ಲಿ ಯಾವ ವಿರಕ್ತಿ ಭಾವ ಇದೆ ಅದರ ಮಹಿಮೆ ಇದೆ. ಆ ವಿರಕ್ತಿ ಭಾವ ಎಲ್ಲಿ ಕಾಣಿಸುತ್ತೆ? ಮುಂದೆ ಹೋಗಿ ದೀಕ್ಷೆ ತಗೋತಾನಲ್ಲ ಅವಾಗ ನಮಗೆ ಕಾಣಿಸುತ್ತೆ, ಓ ಮೊದ್ಲಿಂದಾನು ವೈರಾಗ್ಯ ಅಂತರಂಗದಲ್ಲಿ ಇತ್ತು, ನಮಗ್ ಕಾಣಿಸ್ತಾ ಇರ್ಲಿಲ್ಲ. ಹಾಗಾದ್ರೆ ಎರಡೂ ಪುಣ್ಯ ಪಾಪಗಳನ್ನ ನಾವು ಅನೇಕ ರೀತಿಯಾದ ಧರ್ಮ ಕ್ರಿಯೆಗಳನ್ನ ಮಾಡುವಾಗ ಅನೇಕ ಸಲ ತುಂಬಾ ವಿಶುದ್ಧ ಅಂದ್ರೆ ತುಂಬಾ ಒಳ್ಳೆಯ ಶುಭ ಪರಿಣಾಮಗಳು ಬರುತ್ತೆ, ಒಳ್ಳೆ ಭಾವಗಳು, ಒಳ್ಳೆ ಪುಣ್ಯ ಭಾವ ನಮಗೆ ಬರುತ್ತೆ. ತೀರ್ಥ ವಂದನೆ ಮಾಡುವಾಗ, ಪೂಜೆ ಮಾಡುವಾಗ ಅನೇಕ ಸಲ ತುಂಬಾ ಒಳ್ಳೆ ಪರಿಣಾಮಗಳು, ಉಜ್ವಲ ಪರಿಣಾಮಗಳು ಉತ್ಪನ್ನ ಆಗುತ್ತೆ. ಆವಾಗ ನಿಜವಾಗ್ಲೂ ನಮ್ಗೆ ಏನ್ ಅನ್ಸುತ್ತೆ? ಓ ತುಂಬಾ ಎಷ್ಟು ಒಳ್ಳೆ ಪರಿಣಾಮಗಳು ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಒಳ್ಳೆ ಪರಿಣಾಮಗಳು ಬರ್ತಾ ಇದೆ. ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ? ಯಾರಿಗೆ ಪುಣ್ಯದಲ್ಲಿ ಸಂತುಷ್ಟಿ ಕಾಣ್ತಾ ಇದೆ, ಯಾರಿಗೆ ಪುಣ್ಯದಲ್ಲಿ ಸಂತೋಷ ಕಾಣಿಸ್ತಾ ಇದೆ, ಯಾರಿಗೆ ಪುಣ್ಯನೇ ನನ್ನ ಸ್ವರೂಪ ಅಂತ ಕಾಣಿಸ್ತಾ ಇದೆ, ಮಿಥ್ಯಾತ್ವ ಇದೆ. ಗಮನ ಕೊಟ್ಟು ಕೇಳಬೇಕು ಏನು ಹೇಳ್ತಾ ಇದ್ದಾರೆ. ಅನ್ಯಥಾ ಅರ್ಥವನ್ನ ಗ್ರಹಣೆ ಮಾಡೋದಿಲ್ಲ. ಪುಣ್ಯವನ್ನ ಬಿಡೋದರ ಚರ್ಚೆ ಇಲ್ಲ ಇಲ್ಲಿ. ಯಾವ್ದರ ಚರ್ಚೆ ಇದೆ? ದರ್ಶನ ಶುದ್ಧೆಯ ಚರ್ಚೆ ಇದೆ. ಇನ್ನು ಕ್ರಿಯೆಗೆ ಬಂದಿಲ್ಲ ನಾವು. ಶುದ್ಧೆಯಲ್ಲಿ ಯಾವ ಪುಣ್ಯ ಇದೆ ಆ ಪುಣ್ಯವೂ ಕೂಡ ಹೇಯ ಇದೆ. ಆ ಪುಣ್ಯವೂ ಕೂಡ ಸಂಸಾರ ಪರಿಭ್ರಮಣವನ್ನೇ ಮಾಡಿಸೋದಿದೆ. ಆ ಪುಣ್ಯವೂ ಕೂಡ ಸಂಸಾರಕ್ಕೆ ಬಂಧಕ್ಕೆ ಕಾರಣ ಇದೆ. ಅದೇನು ನನಗೆ ಮುಕ್ತಿ ಕೊಡೋದಿಲ್ಲ ಅನ್ನತಕ್ಕಂತಹ ನಿರ್ಣಯ ಮನಸ್ಸಿನಲ್ಲಿ ಮೊದಲಾಗಬೇಕಾಗುತ್ತೆ. ಬಿಡೋದ ನಂತರ ಬಿಡುವಂತ ವಿಚಾರವನ್ನ ನಾವು ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ಬಿಟ್ಟು ಹೋಗುತ್ತೆ ಅವಾಗ ಬಿಟ್ಟು ಹೋಗುತ್ತೆ. ಆದರೆ ಎಲ್ಲಿವರೆಗೆ ಇದೆ ಅಲ್ಲಿವರೆಗೂ ಕೂಡ ಪುಣ್ಯದಲ್ಲಿ ಪ್ರವೃತ್ತಿ ಮಾಡ್ತಾ ಇದ್ರು ಕೂಡ ಪುಣ್ಯ ನನ್ನ ಸ್ವರೂಪ ಅಲ್ಲ, ಪುಣ್ಯ ನನ್ನ ಅಂತಿಮ ಧ್ಯೇಯ ಅಲ್ಲ, ಪುಣ್ಯ ಧರ್ಮ ಅಲ್ಲ, ಪುಣ್ಯ ಮೋಕ್ಷಕ್ಕೆ ಕಾರಣ ಅಲ್ಲ ಅನ್ನತಕ್ಕಂತಹ ವಿಚಾರವನ್ನ ನಾವು ಸ್ಪಷ್ಟವಾಗಿ ಶ್ರದ್ಧೆಯಲ್ಲಿ ತರಬೇಕಾಗುತ್ತೆ. ಬಂಧದಲ್ಲಿ ಕೂಡ, ಕರ್ಮದ ಉದಯದಲ್ಲಿ ಕೂಡ ನಾವು ಎಷ್ಟು ಸಲ ರಾಗದ್ವೇಷವನ್ನ ಮಾಡ್ತೇವೆ. ಪುಣ್ಯದ ಉದಯ ಬಂದಾಗ ತುಂಬಾ ರಾಗ ಮಾಡ್ತೇವೆ, ಪಾಪದ ಉದಯ ಬಂದಾಗ ತುಂಬಾ ದ್ವೇಷ ಮಾಡ್ತೇವೆ. ರಾಗದ್ವೇಷ ಮಾಡೋ ಅವಶ್ಯಕತೆ ಏನಿದೆ? ಕರ್ಮದ ಉದಯ ಇದೆ, ಯಾವಾಗಾದ್ರೂ ಬದಲಾಗೋದಿದೆ. ಈಗಿರೋ ಉದಯ ಮುಂದಿನ ಸಮಯದಲ್ಲಿಲ್ಲ, ಮುಂದಿನ ಸಮಯದಲ್ಲಿರೋ ಉದಯ ಮುಂದಿನ ಸಮಯದಲ್ಲಿಲ್ಲ. ಅದರಲ್ಲಿ ರಾಗದ್ವೇಷ ಏನ್ ಮಾಡೋದಿದೆ? ಮುನಿಗಳಿಗೆ ಒಂದು ಸಲ ಉಪಸರ್ಗ ಆಗುತ್ತೆ, ಒಂದು ಸಲ ಉಪಸರ್ಗದ ನಿವಾರಣೆ ಆಗುತ್ತೆ, ಒಂದು ಸಲ ಆಹಾರ ಸಿಗುತ್ತೆ, ಒಂದು ಸಲ ಆಹಾರ ಸಿಗೋದೇ ಇಲ್ಲ, ಒಂದು ಸಲ ತುಂಬಾ ಒಳ್ಳೆ ಆಹಾರ ಸಿಗುತ್ತೆ, ಒಂದು ಸಲ ಒಳ್ಳೆ ಆಹಾರ ಸಿಗೋದಿಲ್ಲ. ಯಾವುದ್ರಲ್ಲಿ ರಾಗ ಮಾಡೋದು, ಯಾವುದ್ರಲ್ಲಿ ದ್ವೇಷ ಮಾಡೋದು? ಮುನಿಗಳೇನ್ ಮಾಡ್ತಾರೆ? ಮುನಿಗಳು ಯಾವುದ್ರಲ್ಲೂ ರಾಗದ್ವೇಷ ಮಾಡೋದಿಲ್ಲ. ಯಾಕೆ? ಇದ್ರಲ್ಲಿ ಏನ್ ರಾಗದ್ವೇಷ ಮಾಡೋದು? ಪುಣ್ಯದ ಉದಯ, ಪಾಪದ ಉದಯ, ಕರ್ಮದ ಉದಯ ಇದೆ. ಈಗ ಈ ರೀತಿಯಾಗಿದೆ, ನಾಳೆ ಇನ್ನೊಂದು ರೀತಿಯಾಗಿದೆ. ಯಾರ ಕೈಯಲ್ಲಿದೆ ಈ ಪುಣ್ಯದ ಉದಯ? ಇದರ ಮೇಲೆ ವಿಶ್ವಾಸ ಮಾಡಿ ಪ್ರಯೋಜನ ಇಲ್ಲ ಅಂತ ತಿಳಿದು ಆ ಯಾವ ಉದಯ ಇದೆ, ಪುಣ್ಯ ಪಾಪದ ಯಾವ ಉದಯ ಇದೆ, ಆ ಉದಯವನ್ನ ಸಂಪೂರ್ಣವಾಗಿ ಉದಯಕ್ಕೋಸ್ಕರ ಬಿಟ್ಟು ರಾಗದ್ವೇಷ ಮಾಡೋದನ್ನ ಬಿಟ್ಟು ಬಿಡ್ತಾರೆ. ಆಶ್ರವ ಮತ್ತು ಬಂಧ ತತ್ವದಲ್ಲಿ ನಮಗೆ ಮುಖ್ಯವಾಗಿ ತಿಳಿಬೇಕಾಗಿರುವಂತಹ ವಿಚಾರ, ಆಶ್ರವ ಅಂದ್ರೆ ರಾಗದ್ವೇಷ ಪರಿಣಾಮಗಳಲ್ಲಿ ರಾಗ ಒಳ್ಳೇದಿಲ್ಲ, ದ್ವೇಷ ಕೆಟ್ಟದ್ದಿಲ್ಲ. ಅಂದ್ರೆ ಎರಡೂ ಕೂಡ ಸ್ವಭಾವದ ಹಾನಿಯನ್ನ ಮಾಡೋದ್ರಿಂದ
ಎರಡೂ ಕೂಡ ತ್ಯಾಗ ಮಾಡಲಿಕ್ಕೆ ಯೋಗ್ಯ ಇವೆ. ಸಮಾನವಾಗಿ ಶಾಸ್ತ್ರದಲ್ಲಿ ಉದಾಹರಣೆ ಬರುತ್ತಲ್ಲ, ಚಾಂಡಾಲನ ಮಕ್ಕಳು, ಕಟುಕನ ಮಕ್ಕಳು. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬೆಳೆದ, ಇನ್ನೊಬ್ಬ ಕಟುಕನ ಮನೆಯಲ್ಲಿ ಬೆಳೆದ. ಆದ್ರೆ ಇಬ್ರು ಕಟುಕನ ಮಕ್ಕಳೇ. ಬ್ರಾಹ್ಮಣ ಮನೆಯಲ್ಲಿ ಬೆಳೆದಂತಹ ಮಗು ಮಾಂಸ ಇತ್ಯಾದಿಗಳನ್ನು ನೋಡಲಿಕ್ಕೂ ಇಷ್ಟಪಡೋದಿಲ್ಲ. ಏನ ಆಚಾರ್ಯರೊಂದು ಶ್ಲೋಕ ಬರೆದ್ರಲ್ಲ, ಅಮೃತಚಂದ್ರಾಚಾರ್ಯರು ಏನ್ ಹೇಳ್ತಾರೆ, ಆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಬ್ರಾಹ್ಮಣ ಮದ್ಯವನ್ನ ನೋಡ್ಲಿಕ್ಕೂ ಇಷ್ಟಪಡೋದಿಲ್ಲ. ಮತ್ತೆ ಇನ್ನೊಬ್ಬ ಶೂದ್ರ ಇದ್ದಾನೆ. ಆ ಶೂದ್ರ ನನಗೆ ನೀನು ಮದ್ಯಪಾನ ಕೊಟ್ರೆ ಕುಡಿಯೋದೇನು, ನಾನು ಸ್ನಾನ ಮಾಡೋಕ್ಕೂ ರೆಡಿ ಅಂತ ಹೇಳ್ತಾನೆ. ಇಬ್ರು ಕಟುಕನ ಮಕ್ಕಳೇ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬೆಳೆದಿದ್ದಾನೆ, ಇನ್ನೊಬ್ಬ ಕಟುಕನ ಮನೆಯಲ್ಲಿ ಬೆಳೆದಿದ್ದಾನೆ. ಹಾಗಾದ್ರೆ ಇಬ್ಬರಲ್ಲಿ ಏನು ವ್ಯತ್ಯಾಸ ಮಾಡೋದು? ವ್ಯತ್ಯಾಸ ಇಷ್ಟೇ ಇದೆ, ವರ್ತಮಾನದಲ್ಲಿ ಅವನ ಸಂಸ್ಕಾರಗಳು ವ್ಯತ್ಯಾಸ ಇದೆ ಅಷ್ಟೇ. ಆದ್ರೆ ಇಬ್ರೂ ಕೂಡ ಕಟುಕನ ಮಕ್ಕಳೇ ಇದ್ದಾರೆ. ಹಾಗೆ ಇಬ್ರೂ ಕೂಡ ಬಂಧಕ್ಕೆ ಕಾರಣ ಇದ್ದಾರೆ, ಪುಣ್ಯ ಇರ್ಲಿ ಅಥವಾ ಪಾಪ ಇರ್ಲಿ. ಆದ್ರೆ ವರ್ತಮಾನ ಸ್ಥಿತಿಯಲ್ಲಿ ನಮಗೆ ಪುಣ್ಯದ ಆಕರ್ಷಣೆ ತುಂಬಾ ಇದೆ. ಯಾಕೆ? ವರ್ತಮಾನದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದರ ಆಕರ್ಷಣೆ ಇದೆ, ಅದು ಮಾಡ್ಬೇಕು, ಅದು ಹಾಗಿದೆ, ಅದು ಹೀಗಿದೆ ಅಂತ ಪುಣ್ಯದ ತುಂಬಾ ಆಕರ್ಷಣೆ ಇದೆ. ಈ ಪುಣ್ಯದ ಯಾವ ಆಕರ್ಷಣೆ ಭಾವ ಇದೆ, ಈ ಪುಣ್ಯದ ಆಕರ್ಷಣೆ ಭಾವ ಮಿಥ್ಯಾತ್ವ ಇದೆ. ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಳೋದು ವಿಚಾರ. ಪುಣ್ಯದ ಆಕರ್ಷಣೆ ಯಾಕೆ ಮಿಥ್ಯಾತ್ವ ಇದೆ? ಯಾಕಂದ್ರೆ ಯಾವಾಗ ನಿನಗೆ ಪುಣ್ಯದ ಆಕರ್ಷಣೆ ಇದೆ, ಇದರ ಅರ್ಥ ನಿನಗೆ ನಿನ್ನ ಸ್ವಭಾವದ ಆಕರ್ಷಣೆ ಇಲ್ಲ. ನನಗೆ ಒಂದು ವಿಷಯ ಇಷ್ಟ ಆಗುತ್ತಾ ಇದೆ ಅಂದ್ರೆ ಇನ್ನೊಂದು ಇಷ್ಟ ಇಲ್ಲ. ಯಾರಿಗೆ ಪುಣ್ಯ ಇಷ್ಟ ಆಗುತ್ತಾ ಇದೆ ಅವನಿಗೆ ಸ್ವಭಾವ ಇಷ್ಟ ಇಲ್ಲ, ಯಾರಿಗೆ ಸ್ವಭಾವ ಇಷ್ಟ ಆಗುತ್ತೆ ಅವನಿಗೆ ಪುಣ್ಯ ಇಷ್ಟ ಇಲ್ಲ. ಪರಪರಿಣತಿ ಹೇತೋರ್ ಮೋಹನಾಮ್ನೋನುಭಾವ ಅವಿರತಮನುಭಾವ್ಯ ವ್ಯಾಪ್ತಿ ಕಲ್ಮಾಶಿತಾಯ ಮಮ ಪರಮ ವಿಶುದ್ಧಿ ಶುದ್ಧ ಚಿನ್ಮಾತ್ರ ಮೂರ್ತೆ. ಅಮೃತಚಂದ್ರ ಸ್ವಾಮಿ ಏನ್ ಹೇಳ್ತಾರೆ, ನನ್ನ ಯಾವ ಈ ಪರಿಣತಿ ಇದೆ, ನನ್ನ ಯಾವ ಈ ಜ್ಞಾನ ಉಪಯೋಗ ಇದೆ, ಇದು ಪರಪರಿಣತಿ ಹೇತೋರ್ ಮೋಹನಾಮ್ನೋನುಭಾವ. ಪರದ್ರವ್ಯಗಳಲ್ಲಿ ಈ ನನ್ನ ಯಾವ ಪರಿಣತಿ ಹೋಗ್ತಾ ಇದೆ ಅದು ನನ್ನ ಮೋಹ ಇದೆ. ಏನ್ ಹೇಳ್ತಿದ್ದಾರೆ, ಅದಕ್ಕೆ ಮೋಹ ಅಂತ ಇದ್ದಾರೆ. ಮುನಿಗಳಿಗೆ, ಭಾವಲಿಂಗಿ ಮುನಿಗೂ ಮೋಹ ಇದೆ. ಯಾವ ಮೋಹ ಇದೆ? ನನ್ನ ಈ ಜ್ಞಾನೋಪಯೋಗ ನನ್ನ ಆತ್ಮನಿಂದ ಹೊರಗಡೆ ಬಂದು ಬೇರೆ ವಸ್ತುಗಳಲ್ಲಿ ಪ್ರಯೋಗ ಆಗುತ್ತಾ ಇದೆಯಲ್ಲ, ಇದು ಮೋಹ ಇದೆ. ಇದು ಬಹಳ ದುಃಖ ಕೊಡ್ತಾ ಇದೆ ನನಗೆ. ಅಮೃತಚಂದ್ರ ಸ್ವಾಮಿ ಯಾವುದಕ್ಕೆ ದುಃಖ ಅಂತ ಕರೀತಾ ಇದ್ದಾರೆ? ನನ್ನ ಜ್ಞಾನ, ನನ್ನ ದರ್ಶನ, ನನ್ನ ಗುಣಗಳು, ನನ್ನ ಉಪಯೋಗ ನನ್ನಲ್ಲಿ ಸ್ಥಿರ ಇರದೆ ಪರದ್ರವ್ಯಗಳಲ್ಲಿ, ಪರವಸ್ತುಗಳಲ್ಲಿ ಸ್ಥಿರ ಆಗುತ್ತಾ ಇದೆಯಲ್ಲ, ಅದು ವಾಸ್ತವಿಕವಾಗಿ ನನಗೆ ದುಃಖವನ್ನು ಉಂಟು ಮಾಡ್ತಾ ಇದೆ. ನಮಗೆ ಯಾವಾಗ ಅನ್ಸುತ್ತೆ 24 ಗಂಟೆ ನನ್ನ ಜ್ಞಾನ, ದರ್ಶನ, ನನ್ನ ಸಂಪೂರ್ಣ ಚಿತ್ತ ವೃತ್ತಿ ಪರದ್ರವ್ಯಗಳಲ್ಲೇ ನಿಮಗ್ನ ಆಗಿರುತ್ತೆ, ಆದ್ರೆ ನನಗೆ ಯಾವತ್ತೂ ಅದು ಸುಖರೂಪ ದುಃಖರೂಪ ಅನ್ಸೋದೇ ಇಲ್ಲ. ಆದ್ರೆ ಜಿನ್ವಾನಿ ಏನ್ ಹೇಳುತ್ತೆ, ಮೋಹ, ರಾಗ, ದ್ವೇಷ ಇವೆಲ್ಲ ಸಮಾನ ರೂಪವಾಗಿ ದುಃಖಕ್ಕೆ ಕಾರಣ ಇದೆ. ಆದ್ರೆ ಸಮಸ್ಯೆ ಏನಿದೆ, ಇವನಿಗೇನನ್ಸುತ್ತೆ ರಾಗ ಸುಖಕ್ಕೆ ಕಾರಣ ಇದೆ. ಸಂಸಾರದಲ್ಲಿ ಬೋಲ್ತೇನೆ ಶಾದಿ ಕಿ ಲಡ್ಡು, ಮದುವೆ ಎಲ್ಲಾರ್ಗೂ ಇಷ್ಟ ಆಗುತ್ತೆ, ಆದ್ರೆ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ತಗೋಲು ಅದು ಕಷ್ಟ ಇದ್ರೂ ಕೂಡ ನಾವೇನಂತ ತಿಳಿತಾ ಇದ್ದೀವಿ, ಸುಖ ಇದೆ, ಸುಖ ಇದೆ, ಸುಖ ಇದೆ. ನಾರ್ತ್ ಕರ್ನಾಟಕದಲ್ಲಿ ಹೋದ್ರೆ ಮೆಣಸಿನಕಾಯಿ ತಿಂತಿರ್ತಾರೆ, ಮೆಣಸಿನಕಾಯಿ ತಿನ್ನೋವಾಗ ಬೆವರು ಬಿಡ್ತಾ ಇರುತ್ತೆ. ಏನ್ ಹೇಳ್ತಾರೆ,
ಬೆವರು ಬಿಡ್ತಾ ಇರುತ್ತೆ, ಕದಾಚಿತ್ ಒಂದೊಂದು ಸಲ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇರುತ್ತೆ. ಮತ್ ಏನ್ ಹೇಳ್ತೇನೆ, ಓ ಏನ್ ಮಜಾ ಬಂತು, ಕ್ಯಾ ಆನಂದ ಆಯ, ಕ್ಯಾ ಮಜಾ. ಅರೆ ಮಜಾ ಆಯ, ಆಂಖೋ ಸೆ ಪಾನಿ ಆ ರहा है. ಯಾವುದು ಪ್ರಗಟ ರೂಪದಲ್ಲಿ ದುಃಖಕ್ಕೆ ಕಾರಣ ಇದೆ ಅದನ್ನ ಇವನೇನಂತಿದ್ದಾನೆ, ಓ ಸುಖ ಸುಖ ಸುಖ. ಅರೆ ಮಕ್ಕಳು ಮಾತು ಕೇಳೋದಿಲ್ಲ, ಏನ ಪ್ರತಿ ಉತ್ತರ ಕೊಟ್ಟರು ಮಕ್ಕಳು, ಬಹಳ ದುಃಖ ಆಗುತ್ತೆ, ಬಹಳ ದುಃಖ ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ತಾನೆ, ಬಿಟ್ಬಿಡ್ತಾನೆ. ಬಿಟ್ಬಿಡೋದಿಲ್ಲ, ಸ್ವಲ್ಪ ಕಾಲ 5 ನಿಮಿಷ ಬೇಜಾರು ಮಾಡ್ಕೋತಾನೆ. ಮತ್ತೇನು, ಅಚ್ಚಾ ಇರ್ಲಿ ಬಿಡು ಪಾಪು, ನಮ್ಮ ಮಗನೇ ಇದ್ದಾನೆ, ಹೋಗ್ಲಿ ಬಿಡು. ಅದ್ರಲ್ಲಿ ಪುನಃ ಅಡ್ಜಸ್ಟ್ ಮಾಡ್ಕೊಂಡು ಏನ್ ಮಾಡ್ತಾನೆ, ಪುನಃ ಆನಂದ ಆನಂದ ಅಂತ ತಿಳಿತಾನೆ ಅದರಲ್ಲಿ. ಆದ್ರೆ ವಾಸ್ತವಿಕವಾಗಿ ಆನಂದ ಇದೆಯೇನು ಹೇಳ್ತಾರೆ, ಖಂಡಿತವಾಗಿಯೂ ಆನಂದ ಇಲ್ಲ. ಈ ಯಾವ ರಾಗ ಮೋಹ ರಾಗ ದ್ವೇಷ ಇದೆ, ಇದು ಪ್ರಗಟ ರೂಪದಲ್ಲಿ ದುಃಖಕ್ಕೆ ಕಾರಣ ಇದೆ. ಆದ್ರೆ ಅನಾದಿ ಕಾಲದಿಂದ ಏನಾಗುತ್ತಾ ಇದೆ, ಇದನ್ನ ಜೀವ ಸುಖಕ್ಕೆ ಕಾರಣ ಅಂತ ತಿಳಿತಾ ಇದ್ದಾನೆ. ವಿಚಾರ ತು ಕರ್ನಾ ಚಹಿಯೇನ. ಯಾವ ಮನೆಯನ್ನ ಇವನು ಅಷ್ಟೊಂದು ಪ್ರೀತಿಯಿಂದ ರಾಗ ಬುದ್ಧಿಯಿಂದ ತನ್ನ ಎಲ್ಲಾ ಸಂಪತ್ತಿನ ಇದು ಮಾಡಿ ಕಟ್ಟುತ್ತಾನೆ, ಮತ್ತು ಕಟ್ಟಿ 1 ವರ್ಷದಲ್ಲಿ ಇವನ ಮರಣ ಆಗುತ್ತೆ. ಮರಣ ಆಗಿ ಸಮಜ್ಲೋ ಬಂದರ್ ಹುವಾ ಕಬೂತರ್ ಬನ, ಕೋತಿ ಗೀತಿಯಾಗಿ ಅವನ ಮನೆ ಮೇಲೇನೆ ಅವನು ಬಂದ್ರೆ ಏನ್ ಮಾಡ್ತಾರೆ, ಕೋಲ್ ತಂದು ಓಡಿಸ್ತಾರೆ. ಹೇಳ್ತಾರೆ ಎಂತ ವಿಚಿತ್ರ ಪರಿಸ್ಥಿತಿ ಇದೆ. ಇದೆಲ್ಲ ಉದಾಹರಣೆಗಳು ನಮ್ಮ ಪುರಾಣಗಳಲ್ಲಿ ಬರುತ್ತೆ. ನಾವು ಪುರಾಣಗಳನ್ನು ಅದಕ್ಕೆ ಓದಬೇಕು, ಉದಾಹರಣೆಗಳು ಸಿಗುತ್ತೆ ನಮಗೆ ಪುರಾಣಗಳಲ್ಲಿ. ಯಾವುದರ ಮೇಲೆ ರಾಗದ್ವೇಷ ಮಾಡ್ತಾ ಇದ್ದೀನಿ, ದಾರಿಯಲ್ಲಿ ಅವನು ಹೋಗೋನು ಏನೋ ಒಂದು ನಂಗೆ ಮಾತು ಹೇಳಿದ್ರೆ ನನಗೆ ದುಃಖ ಆಗುತ್ತೇನೋ, ಆಗೋದಿಲ್ಲ. ಆದ್ರೆ ನಿಮ್ಮಿಂದ ನನಗೆ ಈ ಅಪೇಕ್ಷೆ ಇರಲಿಲ್ಲ, ನಿಮ್ಮಿಂದ ನಂಗೆ ಅಪೇಕ್ಷೆ ಇರಲಿಲ್ಲ ಅಂದ್ರೆ ಅವರನ್ನ ನಮ್ಮವರಂತ ತಿಳ್ಕೊಂಡಿದ್ದೀನಲ್ಲ. ದುಃಖ ಯಾರು ಕೊಡ್ತಾ ಇದ್ದಾರೆ, ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಪೇಪರ್ ಓದಿದ್ರೆ ಏನ್ ನ್ಯೂಸ್ ಬರ್ತಾ ಇದೆ, ಇವತ್ತು ಕೊರೋನಾ ಇಂದ ಇಷ್ಟು ಜನ ಮೃತ್ಯು ಆದ್ರು, ಇಷ್ಟು ಜನ ಸತ್ತೋದ್ರು. ಮತ್ತೆ ಇವನಿಗೆ ಏನಾದ್ರೂ ವ್ಯತ್ಯಾಸ ಆಗುತ್ತೇನೋ, ಕೊಯ್ ಫರಕ್ ಪಡ್ತಾ, ಏನಾದ್ರೂ ನಮಗೆ ವ್ಯತ್ಯಾಸ ಆಗುತ್ತೇನೋ, ಅಯ್ಯೋ ಇಷ್ಟು ಜನ ಸತ್ತೋದ್ರು ಅಂತ ಕುಚ್ ಫರಕ್ ನೀ ಪಡ್ತಾ. ಮತ್ತೆ ಅದರಲ್ಲೇ ಏನಾದ್ರೂ ಅದೇ ಸಮಯದಲ್ಲಿ ಮೊಬೈಲಲ್ಲಿ ನ್ಯೂಸ್ ಬಂತು, ಫೋನ್ ಬಂತು, ನಮ್ಮವ್ರು ಯಾರಾದ್ರೂ ಸಂಬಂಧಿಕರಿಗೆ ಹಿಂಗಿಂಗೆ ಕೊರೋನಾ ಆಗಿತ್ತು ಮತ್ತು ಅವ್ರು ಸತ್ತೋದ್ರು, ಗುಲಾಬ್ ಕ್ಯಾ ಹೋಗ. ಇವಾಗ ಏನಾಗುತ್ತೆ, ಇವಾಗ ಎಲ್ಲಾ ದುಃಖಗಳು ಒಂದೇ ಸಲ ಬಂದ್ಬಿಡುತ್ತೆ. ದುಃಖ ನಿಜವಾಗ್ಲೂ ಪರಿಸ್ಥಿತಿದ್ದಿದೆಯೋ ಅಥವಾ ರಾಗ ಬುದ್ಧಿದ್ದಿದೆಯೋ, ದುಃಖ ಯಾರು ಕೊಡ್ತಾ ಇದ್ದಾರೆ, ಯಾರು ಕೊಡ್ತಾ ಇದ್ದಾರೆ ದುಃಖ? ದುಃಖ ನಿಜವಾಗ್ಲೂ ರಾಗ ಬುದ್ಧಿ ಕೊಡ್ತಾ ಇದೆ, ದುಃಖ ಪರಿಸ್ಥಿತಿ ಕೊಡ್ತಾ ಇಲ್ಲ. ಪರಿಸ್ಥಿತಿ ಎರಡು ಒಂದೇ ಇದೆ, ಏನು ವ್ಯತ್ಯಾಸ ಇದೆ? ಅಲ್ಲಿ 1000 ಜನ ಸತ್ತಿದ್ದಾರೆ, ಇಲ್ಲಿ ನಿಮ್ಮವ್ರು ಒಬ್ರು ಸತ್ತಿದ್ದಾರೆ. ಆ 1000 ಜನರ ಜೊತೆಗೆ ಇವರು ಒಬ್ರು, ಏನ ನ್ಯೂಸ್ ಕೊಡೋರ್ಗೇನು, ನ್ಯೂಸ್ ಕೊಡೋರ್ಗೆ ಎಲ್ಲರೂ ಒಂದೇ ತಾನೆ. ಆ 1000 ಜನರಲ್ಲೇ ಇವರು ಒಬ್ರು ಇದ್ದಾರೆ. ಆದ್ರೆ ನನಗೆ ತುಂಬಾ ವ್ಯತ್ಯಾಸ ಆಗ್ತಿದೆ. ಈಗ ಯಾಕೆ ವ್ಯತ್ಯಾಸ ಆಗ್ತಿದೆ? ಅಲ್ಲಿ ನನ್ನತ್ವ ಇದೆ, ನನ್ನ ರಾಗ ಬುದ್ಧಿ ಇದೆ. ರಾಗ ಮೋಹ ರಾಗ ದ್ವೇಷ ಇದೆಯಲ್ಲ, ಇದು ಪ್ರಗಟ ರೂಪವಾಗಿ ಮಹಾ ದುಃಖವನ್ನ ಕೊಡುತ್ತೆ. ಆದ್ರೆ ಈ ರಾಗ ಭಾವವನ್ನ, ಈ ಪ್ರೀತಿ ಭಾವವನ್ನ ಅಜ್ಞಾನಿ ಅನಾದಿ ಕಾಲದಿಂದ ಒಳ್ಳೇದು ಅಂತ ತಿಳ್ಕೊಂಡಿದ್ದಾನೆ. ಈ ಭಾವ ಹೋಗ್ಬೇಕಲ್ಲ ಮೊದಲು. ಈ ಭಾವ ಹೋದ ನಂತರ ಯಾವಾಗ ಶುದ್ಧೋಪಯೋಗ ಆಗುತ್ತೆ, ಶುದ್ಧೋಪಯೋಗ ಆದಾಗ ಸಹಜವಾಗಿ ಶುಭೋಪಯೋಗ ಬಿಟ್ಟು ಹೋಗುತ್ತೆ. ಶುಭೋಪಯೋಗವನ್ನ ಬಿಡೋ ಪ್ರಯತ್ನವನ್ನ ಯಾರೂ ಮಾಡೋದಿಲ್ಲ. ಶುಭೋಪಯೋಗವನ್ನ ಬಿಡೋ ಪ್ರಯತ್ನವೂ ಮಿಥ್ಯಾತ್ವ ಇದೆ. ಪುಣ್ಯವನ್ನ ಬಿಡೋ ಪ್ರಯತ್ನ ಮಾಡೋದಿಲ್ಲ, ಪಾಪವನ್ನ ಬಿಡೋ ಪ್ರಯತ್ನ ಮಾಡೋದಿದೆ. ಪಾಪವನ್ನ ಬಿಟ್ಟು ಯಾವಾಗ ಪುಣ್ಯದಲ್ಲಿ ಬರ್ತೇವೆ ಅವಾಗ ಪುಣ್ಯ ಬಿಡೋ ಪ್ರಯತ್ನ ಮಾಡೋದಿಲ್ಲ, ಶುದ್ಧೋಪಯೋಗಕ್ಕೆ ಹೋಗೋ ಪ್ರಯತ್ನ ಮಾಡೋದಿದೆ. ನನ್ನನ್ನು ನಾನು ತಿಳಿಯೋ ಪ್ರಯತ್ನ ಮಾಡೋದಿದೆ. ಈ ಶುಭೋಪಯೋಗ ಕೂಡ ನನ್ನ ಸ್ವಭಾವ ಅಲ್ಲ ಅಂತ ನಿರ್ಣಯ ಮಾಡೋದಿದೆ.
ಆದ್ರೆ ಈ ವಿಚಾರವನ್ನ ತಿಳಿದೇನೆ ಅನೇಕ ಜನ ಏನು ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಓ, ಪಂಡಿತ್ಜಿ ಪುಣ್ಯವನ್ನ ಕೂಡ ಮಾಡಬೇಡ, ಪುಣ್ಯ ಕೂಡ ಸರಿ ಇಲ್ಲ ಅಂತ ಹೇಳ್ತಾರೆ ಅಂತ. ಆದ್ರೆ ಅದರ ನಿಜವಾದ ಮರ್ಮವನ್ನ ನಾವು ತಿಳಿಬೇಕಲ್ಲ. ಯಾವ ಆಶ್ರವ ತತ್ವ ಇದೆ ಅದನ್ನ ಯಾಕೆ ವರ್ಣನೆ ಮಾಡಿದ್ದಾರೆ ಉಮಾಸ್ವಾಮಿ ಆಚಾರ್ಯರು? ಜಿನ್ವಾನಿಯಲ್ಲಿ ಅದ್ರ ಯಾಕೆ ವರ್ಣನೆ ಬಂದಿದೆ, ಯಾವ ರೀತಿಯಾಗಿ ವರ್ಣನೆ ಬಂದಿದೆ? ಎಲ್ಲೂ ಜಿನ್ವಾಣಿಯಲ್ಲಿ ಎಲ್ಲೂ ಕೂಡ, ಯಾರಾದ್ರೂ ತೆಗೆದು ತೋರಿಸಬಹುದು ನನಗೆ, ಎಲ್ಲೂ ಕೂಡ ಜಿನ್ವಾಣಿಯಲ್ಲಿ ಶುಭೋಪಯೋಗಕ್ಕೆ, ಪುಣ್ಯಕ್ಕೆ ಅಥವಾ ಪುಣ್ಯ ಬಂಧಕ್ಕೆ ಆಶ್ರವ ಅಲ್ಲ ಅಂತ ಎಲ್ಲೂ ಬರ್ದಿಲ್ಲ. ಎಲ್ಲೂ ಬರ್ದಿಲ್ಲ. ಶುಭೋಪಯೋಗ ಆಶ್ರವ ಅಂತಾನೆ ಬರೀತಾ ಎಲ್ಲಿವರೆಗೆ